सर नमस्ते। ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯ? ಹಾ ಸರ್, ನೀವು ATM ಯಾವ್ದ್ರಲ್ಲಿ ತಗೊಂಡಿದ್ದು? ಯಾವ ಇದು? SBI ಸರ್. ಅಲ್ಲ, SBI ಸರ್. ಯಾವ ಏರಿಯಾ? ವಿದ್ಯಾರಣ್ಯಪುರಂ. ವಿದ್ಯಾರಣ್ಯಪುರಂ. ನಿಮ್ಮ ಅಕೌಂಟ್ ಇರೋದು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಪತಂಜಲಿ ಪ್ರಾಂಜಲಿರಾತೋಸ್ಮಿ. ಸೂತ್ರದ ಬಗ್ಗೆ ಚರ್ಚೆ ಮಾಡಿದ್ವಿ. 10ನೇ ಸೂತ್ರ ತಗೋಬೇಕು. ನನಗೆ ಒಂದು ಪ್ರತಿ ಇದು ಓದಾಗಲೂ ಸೂತ್ರ ಓದಾಗಲೂ ಪುರುಷ ಅನ್ನತಕ್ಕಂಥದ್ದು ಹೇಗೆ, ಏನು ಅದು ಇದು ಅದು ಆತ್ಮ ಅಂತ ಹೇಳ್ತೀವಿ ಅಥವಾ ಬೇರೆ ಕಡೆ ಬೇರೆ. ಪುರುಷ ಅಂದ್ರೆ ಏನು ಆಕ್ಚುಲಿ? ಇಲ್ಲಿ ಇವರ ಕಾನ್ಸೆಪ್ಟ್ ಅಲ್ಲಿ ಆತ್ಮನನ್ನು ಇವರು ಪುರುಷ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯಿಂದ ತಗೊಂಡ್ರೆ ಅದು ಸ್ತ್ರೀ ಅಥವಾ ಪುರುಷ ಅದಲ್ಲ, ವ್ಯಕ್ತಿಯಿಂದ ತಗೊಂಡ್ರೆ ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಪುರುಷನಿರ್ತಾನೆ ಅಂತ. ಹೌದು. ಅಂದ್ರೆ ಪುರುಷನಿಗೆ ಅಂಗಗಳು ಅಂಗಿಗಳು ಯಾವುದು ಇರೋದಿಲ್ವಾ? ವಸ್ತುತಃ ಈಗ ನಾನು ಇದ್ದೀನಿ, ಈಗ ನಾನು ವ್ಯಕ್ತಿ, ನನ್ನನ್ನ ಪುರುಷ ಅಂತ ಕರಿತೀರಿ. ನನ್ನನ್ನ ಪುರುಷ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಪುರುಷನಿಗೆ ಅದು ಚೇತನ ಅಲ್ವಾ? ಪುರುಷ ಚೈತನ್ಯದಾಯಕ ಅಂದ್ರೆ ಕರ್ಮವನ್ನ ಅನುಭವಿಸಕ್ಕೆ ಭೋಕ್ತನಾಗ್ತಾನೆ ಹೊರತು ಕರ್ಮವನ್ನ ಮಾಡೋದಕ್ಕೆ ಅರ್ಹನಲ್ಲ. ಹೌದಾ? ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇದೆ. ಈಗ ಪುರುಷನಿಗೆ ಇರ್ತಕ್ಕಂಥದ್ರಲ್ಲಿ ಅವನಿಗೆ ಬುದ್ಧಿ, ಮನಸ್ಸು ಇತ್ಯಾದಿ ಎಲ್ಲವೂ ಅಂಗಗಳಿದೆ ಅಲ್ವಾ? ಅಂಗಗಳು ಅವನಿಗೆ ಅಥವಾ ಪುರುಷ ಅಂಗಗಳಿಂದ ಹೊರತನಾಗಿರ್ತಾನೋ? ಈಗ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮತ್ತೆ ಇದು ಮನಸ್ಸು, ಬುದ್ಧಿ ಎಲ್ಲವೂ ಇದೆ. ಇದೆಲ್ಲದಕ್ಕಿಂತ ವಿಭಿನ್ನವಾಗಿರ್ತಾನ ಪುರುಷ ಅಥವಾ ಇದೇ ಪುರುಷನಾಗಿರ್ತಾನ? ಇವೆಲ್ಲವೂ ಕೂಡ ಏನು ಹೇಳಿದ್ರೆ, ಈಗ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಎಲ್ಲವೂ, ಅಹಂಕಾರ, ಚಿತ್ತ, ಇವೆಲ್ಲವೂ ಕೂಡ 24 ತತ್ವಗಳು ಅಂತ ಹೇಳ್ತಾರೆ ಅವರು. 24. ಹೌದು. ಈ 24 ತತ್ವಗಳು ಪ್ರಕೃತಿಯಲ್ಲೇ ಇರ್ತದೆ. 24 ತತ್ವಗಳು ಪ್ರಕೃತಿಯಲ್ಲೇ ಇರ್ತದೆ. ಪ್ರಕೃತಿಯ ಸ್ವರೂಪ 24 ತತ್ವಗಳು. ಆಯ್ತು. 25ನೇ ತತ್ವ ಪುರುಷ. 25ನೇ ತತ್ವ ಪುರುಷ. ಈಗ ಈ ಇಂದ್ರಿಯಗಳು, ನಾವೇ ಹೇಳ್ತೀವಿ ಜ್ಞಾನೇಂದ್ರಿಯಗಳು, ತನ್ಮಾತ್ರೆಗಳು, ಇವೆಲ್ಲವೂ ಅದು ಪ್ರಕೃತಿ. ಅದು ಈಗ ನಾನಿದ್ದೀನಿ, ನನ್ನಲ್ಲಿ ಇರ್ತಕ್ಕಂಥ ಆತ್ಮ ಪುರುಷನ ಅಂತ ತಗೊಂಡ್ರೆ ನನಗಿರ್ತಕ್ಕಂಥ ಜ್ಞಾನೇಂದ್ರಿಯಗಳು ಮತ್ತೆ ಇದೆಲ್ಲವೂ ಅದು ಪ್ರಕೃತಿಯ. ಅಂದ್ರೆ ಪ್ರಕೃತಿ ಮತ್ತೆ ಪುರುಷ ಎರಡು ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯ. ಇಲ್ಲದ್ರೆ ಇಲ್ಲ ಅಂತ. ಅಂದ್ರೆ ಪುರುಷ ಮತ್ತೆ ಪ್ರಕೃತಿ ಎರಡು ಸಹ ಒಂದು ಜೀವಿಯಲ್ಲಿ ಇರ್ತದೆ. ವ್ಯಕ್ತಿನ ಬಂದು ಜೀವಿ ಅಂತ ಹೋಗ್ಬೋದು, ಜೀವಿಯಲ್ಲಿ ಇರುತ್ತೆ. ಹೌದಾ? ಅದ ಕಾನ್ಸೆಪ್ಟ್. ನನಗೆ ಪುರುಷ ಅಂದ್ರೆ ಏನು, ಪ್ರತಿ ಸಾರಿ ಅದೇ ಡೌಟ್ ಬರೋದು ಕಾನ್ಸೆಪ್ಟ್ ಅಲ್ಲಿ. ಅಂದ್ರೆ ಒಂದು ಜೀವಿಯಲ್ಲಿ, ವ್ಯಕ್ತಿನ ಬದಲು ಒಂದು ಜೀವಿಯಲ್ಲಿ ಪುರುಷ ಮತ್ತೆ ಪ್ರಕೃತಿ ಎರಡು ಇರಲೇಬೇಕು. ಹೌದಾ? ಪುರುಷ ಮತ್ತೆ ಪ್ರಕೃತಿ ಎರಡು ಇರಬೇಕು. ಯಾಕೆಂದ್ರೆ ಪುರುಷ ಚೇತನಾತ್ಮಕ, ಪ್ರಕೃತಿ ಜಡಾತ್ಮಕ. ಆದರೆ ಈಗ ನಂಗೆ ಅಂಗಗಳು, ಈಗ ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ, ಎಲ್ಲವೂ ಇದೆ. ಅವು ಪ್ರಕೃತಿಯಾಗಿದ್ದು ಪ್ರಕೃತಿ ಚೈತನ್ಯ ಜಡತ್ವವನ್ನು ಹೊಂದಿದೆ ಅಲ್ವಾ? ಪ್ರಕೃತಿ ಜಡತ್ವ ಅಂದ್ರೆ ಈಗ ನನ್ನ ಅಂಗಗಳು ಜಡವಾಗಿರ್ಬೇಕಾ? ಇಲ್ಲಿ ಪ್ರಶ್ನೆ ಬರ್ತದೆ. ಕರೆಕ್ಟ್, ಸರಿಯಾದಂತ. ಯಾಕೆಂದ್ರೆ ಪುರುಷನ ಸನ್ನಿಧಾನದಲ್ಲಿ ಪ್ರಕೃತಿ ಕರ್ತೃತ್ವ ಬರ್ತದೆ. ಅದಕ್ಕೆ ಅವರು ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಒಂದು ಈಗಿನ ಕಾಲದ ಉದಾಹರಣೆ ಹೇಳಿದಾದ್ರೆ, ಒಂದು ಕಾರ್ ಇದೆ. ಆ ಕಾರಿಗೆ ಚಲನ ಯೋಗ್ಯತೆ ಇದೆ, ಆದ್ರೆ ಅದರಲ್ಲಿ ಒಬ್ಬ ಚಾಲಕ ಇಲ್ಲದೆ ಇದ್ರೆ ಅದು ಚಲನ ಯೋಗ್ಯತೆ ಇರುವುದಿಲ್ಲ.
ಓಡುವಂಥದ್ದು ಕಾರು, ಆದ್ರೆ ಓಡಿಸುವವನು ಚಾಲಕ. ಚಾಲಕನ ಉಪಸ್ಥಿತಿಯಿಂದಲೇ ಕಾರು ಓಡುತ್ತದೆ. ಹಾಗಾದಾಗ ಅದೇ ತರನೇ ಅವರಲ್ಲಿ ಇದರದ್ದು ಕೊಟ್ಟಿದ್ದಾರೆ, ಯಾವುದು ಅಶ್ವ ಮತ್ತು ರಥ. ರಥವು ಓಡುತ್ತದೆ, ಅಶ್ವ ಅದನ್ನ ಓಡಿಸ್ಕೊಂಡು ಹೋಗ್ತದೆ. ಆದ್ರೆ ಆ ಉದಾಹರಣೆಯಲ್ಲಿ ಅವನು ಯಾರು ಕರ್ತಾ ಇರ್ತಾನೆ ಅವನು ಯಾವ ಡೈರೆಕ್ಷನ್ ಅಲ್ಲಿ ಓಡ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾನೆ. ಇದೇ ರೂಪಕ ನಮಗೆ ಹಿಂದೆ ಕಠೋಪನಿಷತ್ತಲ್ಲಿ ಬರುತ್ತೆ. ಸೊ ಇಲ್ಲಿ ಕರ್ತೃತ್ವ ಶಕ್ತಿ ಪ್ರಕೃತಿಯಲ್ಲಿದೆ, ಆದ್ರೆ ಪ್ರಕೃತಿಯು ಸ್ವಯಂ ನ ಕರ್ತೃ. ಪುರುಷನ ಸನ್ನಿಧಾನದಿಂದ ಅವುಗಳಿಗೆ ಚೈತನ್ಯ ಬರ್ತದೆ. ಅಂದ್ರೆ ನನ್ನ ಅಂಗಗಳಿದೆ, ಅದು ಸ್ವಯಂ ಆಗಿ ಏನು ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಪುರುಷನಿರೋದ್ರಿಂದ, ಆತ್ಮವಿರೋದ್ರಿಂದ ಅದು ಕಾರ್ಯವನ್ನು ಮಾಡುತ್ತೆ. ಈಗ ಪುರುಷ ಇಲ್ಲ ಅಂದ್ರೆ ಪುರುಷ ಮತ್ತೆ ಪ್ರಕೃತಿಯ ವಿಯೋಜನೆ ಆದಾಗ ಅಥವಾ ವಿಯೋಗ ಆದಾಗ ಎರಡು ಜಡವಾಗುತ್ತೆ. ಇಲ್ಲ ಇಲ್ಲ, ಪುರುಷ ನಿತ್ಯ ಚೈತನ್ಯ, ಪುರುಷ ನಿತ್ಯ ಚೈತನ್ಯ, ಜಡ ಆಗೋದೇ ಇಲ್ಲ. ಆಗ ಇವು ಪ್ರಕೃತಿ ತನ್ನ ಜಡತ್ವವನ್ನು ಮುಂದುವರಿಸುತ್ತೆ. ಇದನ್ನ ಮರಣ ಸ್ಥಿತಿ ಅಂತ ಕರೀತೀವಿ. ಈಗ ಪುರುಷ ಆ ದೇಹವನ್ನು ಬಿಟ್ಟು ಹೋದಾಗ ಮರಣ ಸ್ಥಿತಿ ಬರುತ್ತೆ, ಅದು ಜಡ ಜಂತು ಆಗುತ್ತೆ. ಜಡ ಸ್ಥಿತಿಗೆ ಬರುತ್ತೆ ಅವಾಗ. ಹೌದು. ಅಂದ್ರೆ ಒಂದು ಜೀವಿಯಲ್ಲಿ ಪುರುಷ ಮತ್ತೆ ಪ್ರಕೃತಿ ಎರಡೂ ಇರಬೇಕು. ಪುರುಷ ಚೈತನ್ಯದಾಯಕ, ಪ್ರಕೃತಿ ಸ್ವಭಾವದ ಜಡತ್ವ ಇರುತ್ತೆ. ಆದರೆ ಪುರುಷನ ಸಂಯೋಗದಿಂದಾಗಿ ಅಥವಾ ಪುರುಷನ ಅಸ್ತಿತ್ವದಿಂದಾಗಿ ಜೊತೆಗಿರೋದ್ರಿಂದಾಗಿ ಜಡತ್ವವಿದ್ರೂ ಅದು ತನ್ನ ಕಾರ್ಯವನ್ನು ಮಾಡುತ್ತೆ. ಜಡತ್ವ ಇರತಕ್ಕಂಥ ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತೆ. ಪುರುಷ ಮತ್ತು ಪ್ರಕೃತಿ ಎರಡು ಒಟ್ಟಿಗೆ ಇಲ್ಲೇ ಇದ್ದಾಗ, ಅಂದ್ರೆ ಪುರುಷ ಇಲ್ಲದಿದ್ದಾಗ ಜಡತ್ವ ಅಂದ್ರೆ ಪ್ರಕೃತಿ ತನ್ನ ಜಡತ್ವವನ್ನ ಮುಂದುವರಿಸುತ್ತೆ. ಅಷ್ಟೇನಾ? ಅದೇ ನಿಷ್ಕ್ರಿಯ ಆಗುತ್ತೆ. ಅಂದ್ರೆ ಜಡತ್ವ ತನ್ನ ತನ್ನ ಸ್ವಭಾವದ ಜಡತ್ವವನ್ನು ಮುಂದುವರಿಸುತ್ತದೆ. ಅಂದ್ರೆ ಪುರುಷನಿಲ್ಲದೆ ಪ್ರಕೃತಿ ಜಡ ಇದು ಮಾಡೋಕ್ಕಾಗಲ್ಲ, ಏನು ಕಾರ್ಯವನ್ನು ಮಾಡೋಕ್ಕಾಗೋದಿಲ್ಲ. ಖಂಡಿತ. ಎಸ್. ಸಾಂಖ್ಯರು ಮತ್ತು ಯೋಗದಲ್ಲಿ ಈ ಕಾನ್ಸೆಪ್ಟ್ಸ್ ಸಮಾನ ಇದೆ. ಸಾಂಖ್ಯರು ನಿರೀಶ್ವರವಾದವನ್ನ ಹೇಳ್ತಾರೆ, ಯೋಗದಲ್ಲಿ ಸೇಶ್ವರವಾದವನ್ನ ಹೇಳ್ತಾರೆ. ಇಲ್ಲಿ ಸೇಶ್ವರ ಯಾವಾಗ ಬರುತ್ತೆ? ಪ್ರಕೃತಿ ಪುರುಷನಿಗೆ ಹೊರತಾಗಿ ಈಶ್ವರ ಬರ್ತಾನಲ್ವಾ? ಅಲ್ಲ, ಪೂರ್ವೇಶಾಮಪಿಗುರು ಕಾಲೇನ ಅನವಚ್ಛೇದಾತ್. ಅವನು ಎಲ್ಲ ಪುರುಷರಿಗಿಂತ ಅವನು ವಿಶಿಷ್ಟನಾಗಿರ್ತಾನೆ ಅಂತ ಉಲ್ಲೇಖ ಬರ್ತದೆ. ಅಂದ್ರೆ ಅವನಿಗೂ ಪುರುಷನಿಗೂ ಏನು ಸಂಬಂಧ ಇಲ್ಲ. ವಸ್ತುತಃ ಮೂಲ ರೂಪೇಣ ಒಂದೇ ಅವರು. ಪುರುಷ ಮತ್ತು ಈಶ್ವರ ಚೈತನ್ಯದ ದೃಷ್ಟಿಯಿಂದ ಒಂದೇ ಇರ್ತಾರೆ. ಆದ್ರೆ ಈ ಈಶ್ವರನಿಗೆ ಕಾಲೇನ ಅನವಚ್ಛೇದಾತ್ ಅನ್ನುವಂತಹ ಮಾಹಿತಿನ ಹೇಳ್ತಾರೆ. ಅವನು ಕಾಲ ಅತೀತನಾಗಿರ್ತಾನೆ. ಇವನಿಗೆ ಕಾಲ ಬಂಧನ ಉಂಟಾಗ್ತಾ ಇರ್ತದೆ. ಅಂದ್ರೆ ಪುರುಷನಿಂದ ಹೊರತಾಗಿ ಅಥವಾ ಪುರುಷನಿಂದ ಬೇರೆ ಆಗಿರ್ತಾನೆ ಈಶ್ವರ ಅಂತ ಹೇಳಿ. ಹೌದು. ಪುರುಷ ಮತ್ತು ಈಶ್ವರ ಒಂದೇ ಅಲ್ಲ. ಇಲ್ಲ ಇಲ್ಲ, ಚೈತನ್ಯದ ದೃಷ್ಟಿಯಿಂದ ಒಂದೇ, ಚೈತನ್ಯದ ದೃಷ್ಟಿಯಿಂದ ಒಂದೇ. ಆದ್ರೆ ಪುರುಷನು ಪ್ರಕೃತಿಯ ಸಂಯೋಗವನ್ನು ಹೊಂದಿ ಅವನು ಕಾಲದ ಪರಿಧಿಯೊಳಗೆ ಬರ್ತಾ ಇರ್ತಾನೆ. ಪುರುಷನು ಪ್ರಕೃತಿಯ, ಈಗ ಒಂದು ಜೀವಿ ಜನಿಸುತ್ತೆ, ಆ ಜೀವಿ ಜನಿಸಿದ ಮೇಲೆ ಪುರುಷನು ಆ ಕಾಲದ ನಿಯಮದ ಒಳಗೆ ಬರ್ತಾನೆ. ಮತ್ತೆ ಆ ಜೀವಿ ತನ್ನ ನಿಯತವಾದಂತಹ ಕಾಲವನ್ನ ಕಳೆದ ಮೇಲೆ ಮತ್ತವನು ಕಾಲದ ಪರಿಧಿಯಿಂದ ಮುಂದೆ ಹೋಗ್ತಾನೆ. ಮತ್ತೆ ಪುನಃ ಇನ್ನೊಂದು ಶರೀರ. ಈ ಸಂದರ್ಭದಲ್ಲಿ ಈಶ್ವರನ ಅಸ್ತಿತ್ವ ಎಲ್ಲಿ ಬರ್ತಾವಾಗ? ಈಶ್ವರ ಅವನು ಕಾಲ ನಿರವಚ್ಛಿನ್ನವಾಗಿರ್ತಾನೆ. ಕಾಲಕ್ಕೆ ಅವನು ಒಳಪಡುವುದೇ ಇಲ್ಲ. ಭೂತ ಭವಿಷ್ಯದ ವರ್ತಮಾನ ಕಾಲದ ಪುರುಷನಿಗೂ ಈಶ್ವರನಿಗೂ ಅಲ್ಲ, ಪುರುಷ ಮತ್ತು ಈಶ್ವರ ಒಂದೇ ಅಲ್ಲ. ಚೈತನ್ಯದ ದೃಷ್ಟಿಯಿಂದ ಒಂದೇ ಇದ್ರೂ ಕೂಡ ಇವನು ಕಾಲದ ಒಳಗ್ ಬರ್ತಾನೆ. ಕಾಲಕ್ಕೆ
ಪುರುಷ ಕಾಲಕ್ಕೆ ಇದಾಗಿ ಒಳಪಡ್ತಾನೆ. ಕಾಲದ ಇದಕ್ಕೆ ಪರಿಮಿತಿಯಲ್ಲಿ ಒಳಗೊಂಡಿರ್ತಾನೆ. ಅದಕ್ಕೆ ಈಶ್ವರನಿಗೆ ಕಾಲದ ಪರಿಮಿತಿ ಇರೋದಿಲ್ಲ. ಕರೆಕ್ಟ್. ಬೇಸಿಕ್ ಡೌಟ್ ಇತ್ತು ಇದು. ಅಲ್ಲ, ಇದು ಚರ್ಚೆ ಮಾಡಿದಾಗ್ಲೇ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಗುದು. ಕರೆಕ್ಟ್. ನೀವು ಶುರು ಮಾಡಿ, ಯಾಕೆಂದ್ರೆ ಎಲ್ಲ ಕಡೆ ಪುರುಷ ಪ್ರಕೃತಿ ಬರುತ್ತೆ, ಅವಾಗ ಅದೇ ಬರ್ತಿತ್ತು. ಎಸ್ ಸರ್. ಎಸ್ ಸರ್, ಮುಂದೆ ಹೋಗೋಣವಾ? ಈಗ ಮುಂದೆ ಕೊಡಿ. ಅಭಾವ ಪ್ರತ್ಯಾಲಂಬನ ವೃತ್ತಿ ನಿದ್ರಾ, ಒಂದು ವಾಕ್ಯ ಓದ್ತೀರಾ? ಅಭಾವ ಪ್ರತ್ಯಾಲಂಬನ ವೃತ್ತಿ ನಿದ್ರಾ. ಒಂದ್ಸಲ ಒಂದ್ಸಲ ಓದೋಣವಾ? ಓದ್ಲಾ? ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿ ನಿರೋಧಃ ತದಾ ದ್ರಷ್ಟುಃ ಸ್ವರೂಪೇ ಅವಸ್ಥಾನಾಂ ವೃತ್ತಿ ಸಾರೋಪ್ಯಮಿತರತ್ರ. ತಪ್ಪಾಯ್ತು. ತದಾ ದ್ರಷ್ಟಸ್ವರೂಪೇ ಅವಸ್ಥಾನಂ ದೀರ್ಘ ಹೇಳ್ತಾ ಇದ್ದೀನಿ. ಅವಸ್ಥಾನಂ ವೃತ್ತಿ ಸಾರೋಪ್ಯಮಿತರತ್ರ ವೃತ್ತಯಃ ಪಂಚತಯ್ಯಃ ಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ ಪ್ರತ್ಯಕ್ಷ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನ ಅತದ್ರೂಪ ಪ್ರತಿಷ್ಠಂ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಾಲಂಬನಾ ವೃತ್ತಿರ್ನಿದ್ರಾ. ಅನುಭೂತ ವಿಷಯ ಸಂಪ್ರಮೋಷ ಪ್ರತಿ. ಎಸ್ ಸರ್. ಈಗ ಅಭಾವ ಪ್ರತ್ಯಾಲಂಬನಾ ವೃತ್ತಿರ್ನಿದ್ರಾ ಅನ್ನುವಂತಹ ಸೂತ್ರವನ್ನ ಚರ್ಚಿಸೋಣ. ವಾಕ್ಯ ಓದ್ತೀರಾ ಸರ್? ಅದು ಭಾಷ್ಯ ಭಾಷೆನ ಸಾ ಚ ಸಂಪ್ರಬೋಧೆ ಪ್ರತ್ಯವಮರ್ಷಾತ್ ಪ್ರತ್ಯಯ ವಿಶೇಷಃ ಕಥಂ ಸುಖಮಹಂ ಅಹ ಸುಖಂ ಅಹಂ ಅಸ್ವಾಪ್ಸಂ ಪ್ರಸನ್ನಂ ಮೇ ಮನಃ ಪ್ರಜ್ಞಾಂ ಮೇ ವಿಶಾರದೀಕರೋತಿ ದುಃಖಂ ಅಹಮಸ್ವಾಪ್ಸಂ ಸ್ತ್ಯಾನಂ ಮೇ ಮನೋ ಭ್ರಮತ್ಯನವಸ್ಥಿತಂ ಗಾಢಂ ಮೂಢೋಹಂ ಅಸ್ವಾಪ್ಸಂ ಗುರೂಣಿ ಮೇ ಗಾತ್ರಾಣಿ ಕ್ಲಾಂತಂ ಮೇ ಚಿತ್ತಂ ಆಲಸಂ ಉಷಿತಮಿವ ತಿಷ್ಠತಿ ಇತಿ ಸ ಖಲ್ವಿಯಂ ಪ್ರಬುದ್ಧಸ್ಯ ಪ್ರತ್ಯವಮರ್ಶೋ ನ ಸ್ಯಾದ್ ಅಸತಿ ಪ್ರತ್ಯಯಾನುಭವೆ ತದಾಶ್ರಿತಾಃ ಸ್ಮೃತಯಶ್ಚ ತದ್ವಿಷಯ ನ ಸ್ಯುಃ ತಸ್ಮಾತ್ ಪ್ರತ್ಯಯ ವಿಶೇಷೋ ನಿದ್ರಾ ಸಾ ಚ ಸಮಾಧೌ ಇತರ ಪ್ರತ್ಯಯ ನಿರೋಧ. ಸ ಚ ಸಮಾಧೌ ಇತರ ಪ್ರತ್ಯಯವತ್ ನಿರೋಧವ್ಯ ಇತಿ. ಈ 10ನೇ ಸೂತ್ರದಲ್ಲಿ ಅಭಾವ ಪ್ರತ್ಯಾಲಂಬನಾ ವೃತ್ತಿ ನಿದ್ರಾ ಅನ್ನುವಂತಹ ಸೂತ್ರದಲ್ಲಿ ನಿದ್ರಾ ಅನ್ನುವಂತಹ ಶಬ್ದವನ್ನ ನಾವು ಸುಷುಪ್ತಿ ಅನ್ನುವಂತಹ ಅರ್ಥ ಮಾಡಬೇಕು. ಇಲ್ಲಿ ಸ್ವಾಮಿ ಆದಿದೇವಾನಂದರ ಪುಸ್ತಕದಲ್ಲಿ ಈ ವಿಷಯವಾಗಿ ಸ್ಪಷ್ಟವಾದಂತಹ ಉಲ್ಲೇಖ ಕೊಡ್ಲಿಲ್ಲ. ಆದ್ರೆ ಹರ್ಷಾನಂದರು ಇದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸುಷುಪ್ತಿ ಗಾಢ ನಿದ್ರೆ ಗಾಢ ನಿದ್ರಾ ಸುಷುಪ್ತಿ ಅಂತ ಅರ್ಥ ಮಾಡಬೇಕು ಅಂತ ಹೇಳಿ ಸ್ಪಷ್ಟಪಟ್ಟಿದ್ದಾರೆ. ಆದ್ರೆ ಆದಿದೇವಾನಂದರ ಪುಸ್ತಕದಲ್ಲಿ ಆ ಶಬ್ದ ಇದ್ದಿದ್ರೆ ಅನುಕೂಲ ಆಗಿದೆ. ವಸ್ತುತಃ ಇಲ್ಲಿ ಸುಷುಪ್ತಿಯು
ಒಂದು ವೃತ್ಯವಸ್ಥೆ ಅನ್ನುವಂತಹ ಚರ್ಚೆ ಇದೆ. ಪ್ರಾಯಶಃ ಇದನ್ನ ಅನೇಕರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇದಕ್ಕೆ. ಆದ್ರೆ ಈ ಸೂತ್ರದಲ್ಲಿ ತುಂಬಾ ಗಾಢವಾದಂತಹ ಅರ್ಥ ಇದೆ. ವಸ್ತುತಃ ಸುಷುಪ್ತಿಯನ್ನ ಬ್ರಹ್ಮಾನಂದದ ಸಮನಾದಂತಹ ಲೌಕಿಕ ಅನುಭವ ಎಂಬುದಾಗಿ ಹೇಳ್ತಾರೆ. ಆನಂದದಲ್ಲಿ ವಸ್ತುತಃ 3 ರೀತಿಯ ಪ್ರಕಾರಗಳು. ಒಂದು ವಿಷಯಾನಂದ, ಮತ್ತೊಂದು ಕಾವ್ಯಾನಂದ, ಮೂರನೇದು ಬ್ರಹ್ಮಾನಂದ. ವಿಷಯಾನಂದ ಅಂದ್ರೆ ಇಂದ್ರಿಯಗಳ ಸುಖವನ್ನ ನಾವು ವಿಷಯಾನಂದ ಅಂತ ಕರಿಬಹುದು. ಉದಾಹರಣೆಗೆ ನಮಗೆ ಯಾವುದೋ ಒಂದು ಆಹಾರ ಇಷ್ಟ ಇರ್ತದೆ, ಅದನ್ನ ನೋಡಿ ನಾವು ಅದನ್ನ ತಿಂದು ಆಸ್ವಾದನೆ ಮಾಡುವಂಥದ್ದು. ನಮ್ಮ ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇವುಗಳ ಮೂಲಕ ನಮಗೆ ಸಿಗುವಂತಹ ತಾತ್ಕಾಲಿಕ ಸಂತೋಷವನ್ನ ವಿಷಯಾನಂದ ಅಂತ ಕರೀತಾರೆ. ಎರಡನೇದು ಕಾವ್ಯಾನಂದ. ಸರ್ ಹೇಳಿ ಸರ್. ಹಲೋ, ಹೇಳಿ ಸರ್, ಹೇಳಿ. ಕೇಳಿಸ್ತಿಲ್ಲ, ಅದಕ್ಕೆ ಹೊರಟೋಯ್ತು ಸೌಂಡ್. ಈಗ ಕೇಳ್ತಾ ಉಂಟಾ? ಈಗ ಕೇಳಿಸ್ತದೆ. ಇಲ್ಲಿ ಆನಂದದ 3 ಪ್ರಕಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮೊದಲನೇದು ವಿಷಯಾನಂದ, ಎರಡನೇದು ಕಾವ್ಯಾನಂದ, ಮೂರನೇದು ಬ್ರಹ್ಮಾನಂದ ಎಂಬುದಾಗಿ. ವಿಷಯಾನಂದ ಅಂದ್ರೆ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ವಿಷಯದ ಜೊತೆ ಸಂಯೋಗವನ್ನು ಹೊಂದಿ ನಮಗೆ ಕೊಡುವಂತಹ ತಾತ್ಕಾಲಿಕವಾದಂತಹ ಸುಖವನ್ನ, ತೃಷ್ಣಾಕ್ಷಯ ಸುಖವನ್ನ ವಿಷಯಾನಂದ ಎಂಬುದಾಗಿ ಹೇಳಬಹುದು. ಉದಾಹರಣೆಗೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳಿಗೆ ತತ್ತದ್ ವಿಷಯಗಳು ಏನೇನಿದೆಯೋ, ಚಕ್ಷುರೇಂದ್ರಿಯಕ್ಕೆ ನಮಗೆ ಇಷ್ಟವಾದಂತಹ ಯಾವ ನಮ್ಮ ಚಿತ್ರಗಳು ಅಥವಾ ಯಾವ್ದು ಇಷ್ಟವೋ ನಮಗೆ ಅಂಥದ್ದನ್ನ ನೋಡುವುದರ ಮೂಲಕ ಕಣ್ಣಿಗೆ ಆನಂದ ಸಿಗ್ತದೆ. ನಮಗೆ ಇಷ್ಟವಾದಂತಹ ಸಂಗೀತ ಅಥವಾ ಯಾವ್ದು ಕೇಳುವುದರ ಮೂಲಕ ನಮಗೆ ಶ್ರವಣಾನಂದ ಆಗ್ತದೆ. ಇಷ್ಟವಾದ ಆಹಾರ ಪದಾರ್ಥಗಳ ಸ್ವೀಕಾರದಿಂದ ಜಿಹ್ವಾ ಆನಂದ ಆಗ್ತದೆ. ಹೀಗೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕ ನಮಗೆ ಸಿಗುವಂತಹ ಆನಂದವನ್ನ ವಿಷಯಾನಂದ ಎಂಬುದಾಗಿ ಹೇಳಬಹುದು. ಈ ವಿಷಯಾನಂದವು ವಿಷಯ ಸಂಯೋಗದ ಕಾಲದಲ್ಲಿ ಮಾತ್ರ ಇರ್ತದೆ. ವಿಷಯ ಮತ್ತು ಇಂದ್ರಿಯಗಳು ವಿಯೋಗವನ್ನು ಹೊಂದಿದಾಗ ವಿಷಯಾನಂದ ಅಲ್ಲಿಗೆ ಮುಗಿದೋಗ್ತದೆ. ಕಾವ್ಯಾನಂದ ಎರಡನೆಯ ಪ್ರಕಾರ. ಈ ಕಾವ್ಯಾನಂದದಲ್ಲಿ ಮನಸ್ಸಿಗೆ ಹೆಚ್ಚು ಒತ್ತಿರ್ತದೆ. ಯಾವ ವಿಷಯವು ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿರ್ತದೋ ಅಂತಹ ಆನಂದವನ್ನ ಕಾವ್ಯಾನಂದ ಎಂಬುದಾಗಿ ಹೇಳಬಹುದು. ಉದಾಹರಣೆಗೆ ನಾವು ಯಾರಿಗೋ ಒಬ್ಬರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸಹಾಯ ಮಾಡಿರ್ತೇವೆ. ಅಂತಹ ಸಂದರ್ಭದಲ್ಲಿ ನಮಗೆ ಅವ್ಯಕ್ತವಾದಂತಹ ಒಂದು ಆನಂದ ಆಗ್ತದೆ. ಈ ರೀತಿಯ ಆನಂದಗಳು ಇವು ಕಾವ್ಯಾನಂದಗಳು. ಅಂದ್ರೆ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಇಲ್ಲದೆ ಮನಸ್ಸಿಗೆ ಸಿಗುವಂತಹ ಅಮೂರ್ತವಾದ ಆನಂದವನ್ನ ಕಾವ್ಯಾನಂದ ಎಂಬುದಾಗಿ ಹೇಳ್ಬೋದು. ಇದಕ್ಕೆ ಅನೇಕ ಪ್ರಕಾರಗಳನ್ನು ಜೋಡಿಸಬಹುದು ಕಾವ್ಯಾನಂದಕ್ಕೆ. ಇದರಲ್ಲಿ ಮೂಲವಾದಂತಹ ಚಿಂತನೆ ಇಷ್ಟೇ: ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದ ಅಪೇಕ್ಷೆ ಇರುವುದೇ ಇಲ್ಲ, ನಿರ್ವಿಷೇಕವಾದಂತಹ ಆನಂದ ಇರ್ತದೆ. ಇದಕ್ಕೆ ಅನೇಕ ಉದಾಹರಣೆಗಳು. ಉದಾಹರಣೆಗೆ ನಾವು ಒಂದು ನಮ್ಗಿಷ್ಟವಾದಂತಹ ಕಾದಂಬರಿಯನ್ನು ಅಥವಾ ಕಾವ್ಯವನ್ನು ಓದಿದಾಗ ಆ ನಂತರ ಕಾಲದಲ್ಲಿಯೂ ಕೂಡ ಅದರ ಆನಂದವು ಮುಂದುವರಿತಾ ಇರುತ್ತೆ. ಆ ಓದಿದ ಕ್ಷಣದ ನಂತರದಲ್ಲಿಯೂ ಕೂಡ ಅದು ಮುಂದುವರಿತಾ ಇರುತ್ತೆ. ಅದರಿಂದ ಕಾವ್ಯಾನಂದವು ವಿಷಯಾನಂದಕ್ಕೆ ಹೋಲಿಸಿದರೆ ಹೆಚ್ಚಿನ ಕಾಲ ನಮಗೆ ಆನಂದವನ್ನ ಕೊಡುತ್ತದೆ. ಇದು ಎರಡನೆಯ ಆನಂದದ ಪ್ರಕಾರ. ಮೂರನೆಯದು ಅತ್ಯುಚ್ಚವಾದಂಥದ್ದು ಬ್ರಹ್ಮಾನಂದ. ಅದು ಕೈವಲ್ಯ ಅಂತ ಕರಿಬಹುದು, ಮುಕ್ತಿ ಅಂತ ಕರಿಬಹುದು. ಬೇರೆ ಬೇರೆ ಶಬ್ದಗಳಿಂದ ಇದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮೋಕ್ಷ, ಕೈವಲ್ಯ, ಮುಕ್ತಿ, ಈ ರೀತಿಯ ಶಬ್ದಗಳನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಜೀವನು ತನ್ನ ಸಂಸಾರ ಚಕ್ರದಿಂದ ಬಿಡಿಸಿಕೊಂಡು ಅವನು ನಿರ್ವಿಷೇಕವಾದಂತಹ ಆನಂದದ ಸ್ಥಿತಿಯನ್ನ ತಲುಪಿಕೊಳ್ತಾನೆ.
ಇದನ್ನ ಬ್ರಹ್ಮಾನಂದ ಎಂಬುದಾಗಿ ಹೇಳ್ತಾರೆ. ಈ ರೀತಿಯ 3 ಆನಂದ ಪ್ರಕಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಈ 3 ಆನಂದ ಪ್ರಕಾರದಲ್ಲಿ ಮನುಷ್ಯನ ಸ್ವಭಾವ ಮತ್ತು ಪ್ರವೃತ್ತಿಯ ಅನುಗುಣವಾಗಿ ಅವನ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ಉದಾಹರಣೆಗೆ, ವಿಷಯಾನಂದದಲ್ಲಿ ಯಾರು ಹೆಚ್ಚು ಪ್ರವೃತ್ತಿಯನ್ನು ಹೊಂದಿರ್ತಾರೋ ಅವರದ್ದು ಒಂದು ರೀತಿಯ ಮಾನಸಿಕತೆ ಇರ್ತದೆ. ಕಾವ್ಯಾನಂದದಲ್ಲಿ ಯಾರು ಹೆಚ್ಚು ಮಾನಸಿಕ ಆನಂದವನ್ನ ಪಡಿತಾ ಇರ್ತಾರೋ ಅವರದ್ದು ಇನ್ನೊಂದು ರೀತಿಯ ಪ್ರಕಾರ ಇರ್ತದೆ. ಸೊ ಈ ಕಾವ್ಯಾನಂದಕ್ಕೆ ಹೆಚ್ಚು ಮನುಷ್ಯನ ಮನಸ್ಸು ಹಾತೊರಿತಾ ಇದೆ ಅನ್ನುವಾಗ ಅವನು ಇಂದ್ರಿಯ ಲೋಲುಪತೆಯಿಂದ ಹೊರಬಂದಿರ್ತಾನೆ. ಮುಂದಿನ ಹಂತದಲ್ಲಿ ಆ ಕಾವ್ಯಾನಂದದಿಂದ ಅವನು ಬ್ರಹ್ಮಾನಂದದ ಆನಂದದ ರುಚಿಯನ್ನ ಪಡೆಯುವಂತಹ ಪ್ರವೃತ್ತಿಯ ಕಡೆ ಹೋಗ್ತಾ ಇರ್ತಾನೆ. ಹೀಗೆ 3 ರೀತಿಯ ಆನಂದ ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಯಾಕೆ ಇದರ ಪ್ರಸ್ತುತಿ ಬಂತು ಅಂದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿಯೂ ಕೂಡ ನಿರ್ವಿಷೇಕವಾದಂತಹ ಆನಂದವನ್ನ ಅನುಭವಿಸ್ತಾನಲ್ಲ ಅಂಥೇಳಿ ಸುಷುಪ್ತಿಯನ್ನು ಬ್ರಹ್ಮಾನಂದದ ಸಹೋದರ ಅನ್ನುವಂತಹ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ವಸ್ತುತಃ ಕಾವ್ಯಾನಂದ ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತಾರೆ. ಸುಷುಪ್ತಿಯೂ ಕೂಡ ಬ್ರಹ್ಮಾನಂದಕ್ಕೆ ಒಂದು ರೀತಿಯಲ್ಲಿ ಹತ್ತಿರವಾದಂತಹ ಸಾಮೀಪ್ಯವನ್ನು ಹೊಂದಿರ್ತದೆ. ಇಲ್ಲಿ ಅಭಾವ ಪ್ರತ್ಯಾಲಂಬನಾ ವೃತ್ತನಿದ್ರಾ ಅನ್ನುವಂತಹ ಸೂತ್ರದಲ್ಲಿ ಸಾಚ ಸಂಪ್ರಬೋಧೆ ಪ್ರತ್ಯವಮರ್ಷಾತ್ ಪ್ರತ್ಯಯ ವಿಶೇಷ. ನಿದ್ದೆ ಅನ್ನೋದಕ್ಕಿಂತ ನಿದ್ದೆ ಅನ್ನುವಂತಹ ಶಬ್ದಕ್ಕಿಂತ ಇಲ್ಲಿ ಹೆಚ್ಚಾಗಿ ನಾವು ಸುಷುಪ್ತಿ ಅನ್ನುವಂತಹ ಶಬ್ದವನ್ನೇ ಬಳಸ್ಕೊಂಡ್ರೆ ಸ್ಪಷ್ಟ ಆಗ್ಬೋದು. ಯಾಕಂದ್ರೆ ನಿದ್ರೆ ಅನ್ನುವಂಥದ್ದು ಸ್ವಪ್ನಾವಸ್ಥೆಯನ್ನು ನಿದ್ರೆ ಎಂಬುದಾಗಿ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಇಲ್ಲಿ ಸಾಚ ಸಂಪ್ರಬೋಧೆ, ನಿದ್ದೆಯಿಂದ ಎದ್ದ ಮೇಲೆ, ಸಂಪ್ರಬೋಧೆ ಪ್ರತ್ಯವಮರ್ಷಾತ್, ಈ ರೀತಿಯ ವಿಭಿನ್ನವಾದಂತಹ ಅನುಭವಗಳನ್ನ ಹಂಚಿಕೊಳ್ಳುವಂತಹ ಕಾರಣಕ್ಕಾಗಿ ಪ್ರತ್ಯಯ ವಿಶೇಷ, ಇದೊಂದು ಚಿತ್ತವೃತ್ತಿ. ಯಾವುದು? ಸುಷುಪ್ತಿಯೂ ಕೂಡ ಚಿತ್ತವೃತ್ತಿ. ಇದು ಗಹನವಾದಂತಹ ಅಂಶ ಇಲ್ಲಿ ಅಡಗಿದೆ. ವಸ್ತುತಃ ಸುಷುಪ್ತಿ ಸ್ಥಿತಿಯಲ್ಲಿ ಜೀವ ಚೈತನ್ಯವು ಸುಷುಮ್ನಾ ನಾಡಿಯಲ್ಲಿ, ಜೀವ ಚೈತನ್ಯ ಅಂದ್ರೆ ಇಲ್ಲಿ ಮನಸ್ಸು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡುವುದರಿಂದ ಇದನ್ನ ಸುಷುಪ್ತಿ ಎಂಬುದಾಗಿ ಹೇಳ್ತಾರೆ. ಮನಸ್ಸು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಕುಳಿತಿರ್ತದೆ. ಇಂದ್ರಿಯ ಮತ್ತು ಇಂದ್ರಿಯಗಳ ಸಂಯೋಗವನ್ನು ಹೊಂದಿರುವುದಿಲ್ಲ ಎಂಬುದಾಗಿ ಸುಷುಪ್ತಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪ್ರತ್ಯವಮರ್ಷಾತ್, ಸಂಪ್ರಬೋಧೆ ಪ್ರತ್ಯವಮರ್ಷಾತ್. ಆದ್ರೆ ಜಾಗೃತ ಅವಸ್ಥೆಗೆ ಬಂದ ಮೇಲೆ, ಎಚ್ಚರಗೊಂಡ ಮೇಲೆ ಈ ರೀತಿಯ ಉದ್ಗಾರಗಳು ಕೇಳಿ ಬರ್ತದೆ. ವಸ್ತುತಃ ಇಲ್ಲಿ ಭಾಷ್ಯಕಾರರು ಸುಷುಪ್ತಿ ಸ್ಥಿತಿಯನ್ನ 3 ಆಗಿ ವಿಂಗಡಿಸಿದ್ದಾರೆ. ಒಂದು ಸತ್ವ, ಇನ್ನೊಂದು ರಜ, ಇನ್ನೊಂದು ತಮಸ್. ಸತ್ವರಜಸ್ತಮೋ ಗುಣಗಳಿಂದ ಸುಷುಪ್ತಿಯೂ ಕೂಡ 3 ಪ್ರಕಾರ ಎಂಬುದಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಕಥಂ ಸುಖಮಹಮಸ್ವಾಪ್ಸಂ ಪ್ರಸನ್ನಂ ಮೇ ಮನಃ ಪ್ರಜ್ಞಾಂ ಮೇ ವಿಶಾರದೀಕರೋತಿ. ಇದು ಮೊದಲನೆಯ ಸುಷುಪ್ತಿಯ ನಂತರದ ಅವಬೋಧ. ಅಂದ್ರೆ ದೀರ್ಘಕಾಲ ಅಥವಾ ಸುಷುಪ್ತಿಯ ಅನುಭವದ ನಂತರ ನಾವು ಜಾಗೃತ ಅವಸ್ಥೆಗೆ ಬಂದಾಗ ಸುಖಮಹಂ ಸ್ವಾಪ್ಸಂ, ಇವತ್ತು ಒಳ್ಳೆಯ ನಿದ್ರೆ ಆಗಿದೆ. ಪ್ರಸನ್ನಂ ಮೇ ಮನಃ, ನನ್ನ ಮನಸ್ಸು ತುಂಬಾ ಪ್ರಸನ್ನವಾಗಿದೆ, ಪ್ರಾಂಜಲವಾಗಿದೆ, ತಿಳಿಯಾಗಿದೆ. ಪ್ರಜ್ಞಾಂ ಮೇ ವಿಶಾರದೀಕರೋತಿ, ನನ್ನ ಬುದ್ಧಿಯು ಕೂಡ ತುಂಬಾ ಸ್ವಚ್ಛವಾಗಿದೆ. ಈ ರೀತಿಯ ಅನುಭವಗಳು ಉಂಟಾದಲ್ಲಿ ಅದನ್ನ ಸಾತ್ವಿಕ ಸುಷುಪ್ತಿ ಎಂಬುದಾಗಿ ಹೇಳಿದ್ದಾರೆ. ಇನ್ನು ರಾಜಸಿಕ ಸುಷುಪ್ತಿ ಎಂಥದ್ದು? ದುಃಖಮಹಮಸ್ವಾಪ್ಸಂ,
ಸ್ಯಾನಂ ಮೇ ಮನಃ ಭ್ರಮತಿ ಅನವಸ್ಥಿತಂ. ಬೆಳಗ್ಗೆ ಇದ್ದಾಗ ಇದು ರಾಜಸಿಕ ಸುಷುಪ್ತಿಯನ್ನ ಅನುಭವಿಸಿದ್ರೆ ಆ ಹಿಂದಿನ ರಾತ್ರಿಯಲ್ಲಿ ಈ ರೀತಿಯ ಏನು ಅನುಭವ ಉಂಟಾಗ್ತದೆ. ದುಃಖಂ ಅಹಂ ಅಸ್ವಾಪ್ಸಂ. ಇವತ್ತು ಯಾಕೋ ನಿದ್ರೆ ಸರಿ ಬರ್ಲಿಲ್ಲ ನನಗೆ, ತುಂಬಾ ಏನು ಆಯಾಸದ ರೀತಿ ಕಾಣ್ತಾ ಇದೆ. ದುಃಖಮಹಂ ಅಸ್ವಾಪ್ಸ್ಯಂ ಸ್ಯಾನಂ ಮೇ ಮನಃ ಭ್ರಮತಿ ಅನವಸ್ಥಿತಂ. ಸ್ಯಾನಂ ಮೇ ಮನಃ. ಸ್ಯಾನಂ ಅಂದ್ರೆ ಇಲ್ಲಿ ಯಾವುದಕ್ಕೂ ಒಂದು ಚೈತನ್ಯ ಇಲ್ಲ, ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಆ ಹುರುಪು ಉತ್ಸಾಹ ಇದ್ಯಾವುದೂ ಇಲ್ಲ. ಭ್ರಮತಿ ಅನವಸ್ಥಿತಂ. ಮನಸ್ಸು ಒಂದು ಕಡೆ ನಿಲ್ಲದೆ ಅನೇಕ ಕಡೆ ಸಂಚಾರವನ್ನ ಮಾಡ್ತಾ ಇದೆ. ಈ ರೀತಿಯ ಅನುಭವ ಇದ್ದರೆ ಅದನ್ನ ರಾಜಸಿಕ ಸುಷುಪ್ತಿ ಎಂಬುದಾಗಿ ಹೇಳಿದ್ದಾರೆ. ಮೂರನೆಯ ಪ್ರಕಾರ ತಾಮಸಿಕ ಸುಷುಪ್ತಿ. ಇದರ ಬಗ್ಗೆ ಗಾಢಂ ಮೂಢ ಅಹಮಸ್ವಾಪ್ಸಂ. ಮೂಢ ಅಹಮಸ್ವಾಪ್ಸಂ. ಈ ರಾಜಸಿಕ ತಾಮಸಿಕ ಸುಷುಪ್ತಿಯ ಬಗ್ಗೆ ಯಾರು ಸಾಮಾನ್ಯವಾಗಿ ಮಾದಕ ಪದಾರ್ಥಗಳು ಇದಕ್ಕೆ ದಾಸವಾಗಿರ್ತಾರೋ ಅವರು ಈ ರೀತಿಯ ಒತ್ತಾಯ ಪೂರ್ವಕವಾಗಿ ಮನಸ್ಸನ್ನ ವಿಶ್ರಾಂತಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಡ್ರಗ್ಸ್ ಅಂಡ್ ಡ್ರಿಂಕ್ಸ್ ಈ ಎರಡೂ ಕೂಡ ಮನುಷ್ಯನ ಮನಸ್ಸನ್ನ ಒತ್ತಾಯ ಪೂರ್ವಕವಾಗಿ ವಿಶ್ರಾಂತಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡುವ ಸಾಧನಗಳು. ಇಲ್ಲಿ ಗಾಢಂ ಮೂಢ ಅಹಮಸ್ವಾಪ್ಸಂ. ನನ್ನ ಮನಸ್ಸು ತುಂಬಾ ತಾಮಸಿಕ ಸ್ಥಿತಿಯಲ್ಲಿತ್ತು. ಗುರುಣಿಮೆ ಗಾತ್ರಾಣಿ. ಗಾತ್ರಾಣಿ ಅಂದ್ರೆ ಶರೀರದ ಅಂಗಗಳು. ಗಾತ್ರಂ ನಾಮ ಶರೀರಂ. ನನ್ನ ಶರೀರ ತುಂಬಾ ಭಾರ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಯಾವ ಉಲ್ಲಾಸ ಅಥವಾ ಉತ್ಸಾಹ ಇಲ್ಲದಂತಹ ಒಂದು ಸ್ಥಿತಿ. ಕ್ಲಾಂತಂ ಮೇ ಚಿತ್ತಂ ಅಲಸಂ ಮುಷಿತಮಿವ ತಿಷ್ಠತಿ. ಮಮ ಚಿತ್ತಂ ಕ್ಲಾಂತಂ. ಕ್ಲಾಂತಂ ನಾಮ ಆವೃತಂ. ಮಂಕು ಕವಿದಂತಹ ತಾಮಸಿಕ ಸ್ಥಿತಿಯನ್ನೇ ನನ್ನ ಚಿತ್ತ ಈಗಲೂ ಕೂಡ ಹೊಂದಿದೆ. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಿದ್ರೆಯಿಂದ ಎದ್ದ ಮೇಲೂ ಕೂಡ ತಾಮಸಿಕ ಸ್ಥಿತಿ ಮುಂದುವರಿತಾ ಇದ್ರೆ ಅದು ತಾಮಸಿಕ ಸುಷುಪ್ತಿ ಎಂಬುದಾಗಿ ಕರೆಸಿಕೊಳ್ಳಲ್ಪಡುತ್ತದೆ. ಅಲಸಂ ಮುಷಿತಮಿವ ತಿಷ್ಠತಿ. ಒಂದು ರೀತಿಯ ಆಲಸ್ಯ, ಜಾಡ್ಯ ಇವು ಮುಂದುವರಿತಾ ಇದ್ರೆ ಆ ಹಿಂದಿನ ಸುಷುಪ್ತಿಯ ಅನುಭವವನ್ನ ತಾಮಸಿಕ ಸುಷುಪ್ತಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಈ ಸೂತ್ರದಲ್ಲಿ ಭಾಷ್ಯಕಾರರು 3 ರೀತಿಯ ಸುಷುಪ್ತಿಯನ್ನು ಕೂಡ ತುಂಬಾ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸಾತ್ವಿಕ ಸುಷುಪ್ತಿ, ರಾಜಸಿಕ ಸುಷುಪ್ತಿ ಮತ್ತು ತಾಮಸಿಕ ಸುಷುಪ್ತಿ. ವಸ್ತುತಃ ಈ 3 ಸುಷುಪ್ತಿಗಳು ಕೂಡ ವೃತ್ತಿ ಇವುಗಳು ಕೂಡ ಒಂದು ಪ್ರಕಾರದ ವೃತ್ತಿಗಳು. ಆದ್ದರಿಂದ ಇದನ್ನು ನಿರೋಧ ಮಾಡಬೇಕು ಎಂಬುದಾಗಿ ಆರಂಭದಲ್ಲಿ ಯೋಗಶ್ಚಿತ್ತ ವೃತ್ತಿ ನಿರೋಧ, ವೃತ್ತಿಗಳನ್ನು ನಿದ್ರಾ ಮುಂತಾದಂತಹ ವೃತ್ತಿಗಳನ್ನು ನಿರೋಧ ಮಾಡಬೇಕು ಎಂಬುದಾಗಿ ಅಲ್ಲಿ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಸಖಲು ಇಯಂ ಪ್ರಬುದ್ಧಸ್ಯ ಪ್ರತ್ಯವಮರ್ಷಃ ನ ಸ್ಯಾತ್ ಅಸತಿ ಪ್ರತ್ಯಯಾನುಭವೇ. ಈ ವಾಕ್ಯ ನೋಡಿ, ಪ್ರತ್ಯಯ ಅನುಭವೇ ಅಸತಿ. ಒಂದು ವೇಳೆ ನಮಗೆ ಯಾವ ವಿಷಯದ ಜ್ಞಾನ ಉಂಟಾಗಿರುತ್ತದೋ ಆ ಜ್ಞಾನವನ್ನ ನಾವು ಮತ್ತೆ ಪರಾಮರ್ಶೆ ಮಾಡಿ ವ್ಯವಹಾರ ಮಾಡ್ತೇವೆ. ಉದಾಹರಣೆಗೆ ನಾವು ಒಂದು ಪುಸ್ತಕವನ್ನ ನೋಡಿದ್ದೇವೆ. ಆ ಪುಸ್ತಕ ನೋಡಿ ಆದ್ಮೇಲೆ ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಉಳ್ಕೊಂಡಿರ್ತದೆ. ಮುಂದಿನ ಬಾರಿ ಆ ಪುಸ್ತಕವನ್ನ ನೋಡಿದಾಗ ಪ್ರತ್ಯಕ್ಷಾನುಭವ ಮತ್ತು ಸ್ಮೃತಿ ಇದೆರಡೂ ಕೂಡ ನಮಗೆ ಹೋಲಿಕೆಯಾಗಿ ಆಗ ನಾವು ವ್ಯವಹಾರವನ್ನು ಮಾಡ್ತೇವೆ. ಇಲ್ಲಿ ಪ್ರತ್ಯಯ ಅನುಭವೇ ಅಸತಿ. ಒಂದು ವೇಳೆ ಸುಷುಪ್ತಿಯೂ ಕೂಡ ಪ್ರತ್ಯಯ ಅಲ್ಲದೆ ಇದ್ದರೆ ನಾವು ಈ ರೀತಿಯ ಸಾತ್ವಿಕ ಸುಷುಪ್ತಿ, ರಾಜಸಿಕ ಸುಷುಪ್ತಿ ಮತ್ತು ತಾಮಸಿಕ ಸುಷುಪ್ತಿಯ ಅನುಭವಗಳನ್ನ
ವ್ಯಕ್ತಪಡಿಸ್ತಾ ಇರಲಿಲ್ಲ. ಪ್ರತ್ಯಯ ಅನುಭವ ಇರುವುದರಿಂದಲೇ ನಾವು ಅನುಭವವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಅನುಭವ ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನೋದರ ಸೂಚಕದಿಂದ ಏನಂತ ನಾವು ಗ್ರಹಿಸಬಹುದು, ಇದೊಂದು ಪ್ರತ್ಯಯ, ಇದೊಂದು ವೃತ್ತಿ. ಆದ್ದರಿಂದ ನೋಡಿ, ಸಖಲು ಇಯಂ ಪ್ರಬುದ್ಧಸ್ಯ ಪ್ರತ್ಯವಮರ್ಷಃ ನ ಸ್ಯಾತ್. ಸುಷುಪ್ತಿಯಿಂದ ಎದ್ದವನು ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಮೂರರಲ್ಲಿ ಒಂದು ಪ್ರಕಾರವಾದಂತಹ ಅನುಭವವನ್ನ ಎಲ್ಲರೂ ಕೂಡ ಅನುಭವವನ್ನ ಅನುಭವಿಸ್ತಾ ಇರುವುದರಿಂದ, ಅದರ ಅನುಭವವನ್ನ ಪಡಿತಾ ಇರೋದ್ರಿಂದ ಇದು ಕೂಡ ಒಂದು ವೃತ್ತಿ. ಯಾರಿಗೂ ಅನುಭವವೇ ಇಲ್ಲ, ಕೇವಲ ಮಲಗಿದ್ರು ಸುಷುಪ್ತಿ ಅವಸ್ಥೆಯ ಅನುಭವವನ್ನ ಯಾರು ಜಾಗೃತ ಅವಸ್ಥೆಯಲ್ಲಿ ತಿಳ್ಕೊಳ್ತಾ ಇಲ್ಲ, ಹಾಗಿದ್ರೆ ತಿಳ್ಕೊಳ್ದೇ ಇದ್ದಿದ್ರೆ ಆಗ ಇದನ್ನ ನಾವು ವೃತ್ತಿ ಅಂತ ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ. ಆದ್ರೆ ಈಗ ಎಲ್ಲರಿಗೂ ಅದು ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದ ನ ಸ್ಯಾತ್ ಅಸತಿ ಪ್ರತ್ಯಯ ಅನುಭವೇ ತದ ಆಶ್ರಿತಾಃ ಸ್ಮೃತಯಶ್ಚ ತದ್ವಿಷಯಾಃ ನ ಸ್ಯುಃ. ಆ ಸ್ಮೃತಿಯನ್ನ ಆಶ್ರಯಿಸಿಯೇ ನಾವು ವ್ಯವಹಾರದಲ್ಲಿ ಈ ರೀತಿಯ ಸಾತ್ವಿಕ, ರಾಜಸಿಕ, ತಾಮಸಿಕ ಸುಷುಪ್ತಿ ಅನುಭವವನ್ನ ಹಂಚಿಕೊಳ್ತೇವೆ. ಆದ್ದರಿಂದ ಸುಷುಪ್ತಿಯೂ ಕೂಡ ಒಂದು ವೃತ್ತಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮೂಲದಲ್ಲಿ ಸೂತ್ರದಲ್ಲಿ ಅಭಾವ ಪ್ರತ್ಯಯ ಆಲಂಬನಾ ವೃತ್ತಿ ನಿದ್ರಾ, ಸುಷುಪ್ತಿಯು ಒಂದು ವೃತ್ತಿ. ನಿದ್ರಾ ಅನ್ನೋ ಶಬ್ದಕ್ಕೆ ಇಲ್ಲಿ ಸುಷುಪ್ತಿ ಅಂತ ನಾವು ತೆಗೆದುಕೊಂಡ್ರೆ ಇನ್ನೂ ಸ್ಪಷ್ಟ ಆಗ್ಬಿಡ್ತದೆ. ಸುಷುಪ್ತಿಯು ಒಂದು ವೃತ್ತಿ. ಈ ವೃತ್ತಿಯು ಅಭಾವ ಪ್ರತ್ಯಯವನ್ನ ಅವಲಂಬಿಸುತ್ತದೆ. ಅಂದ್ರೆ ಈ ವೃತ್ತಿಯಲ್ಲಿ ಯಾವುದೇ ನಿಶ್ಚಯಾತ್ಮಕವಾದಂತಹ ಬೋಧ ಸ್ವರೂಪ ಇರುವುದಿಲ್ಲ. ನಿಶ್ಚಯಾತ್ಮಕವಾದಂತಹ ಬೋಧ ಸ್ವರೂಪ ಇಲ್ಲದೆ ಇರುವುದರಿಂದ ಇದು ಅಭಾವ ಪ್ರತ್ಯಯವನ್ನ ಅವಲಂಬಿಸುತ್ತದೆ. ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕಾದದ್ದು, ತಸ್ಮಾತ್ ಪ್ರತ್ಯಯ ವಿಶೇಷೋ ನಿದ್ರಾ. ಸೂತ್ರದಲ್ಲಿ ಕೇವಲ ಸೂಚಕವಾಗಿ ಒಂದೆರಡು ಅಂಶಗಳನ್ನು ಮಾತ್ರ ಹೇಳಿರ್ತಾರೆ. ಆದರೆ ಭಾಷ್ಯಕಾರರು ಆ ವಿಷಯದ ಗಂಭೀರತೆಯನ್ನ ಅರಿತುಕೊಂಡು ಅಷ್ಟೂ ವಿಸ್ತಾರವಾದಂತಹ ಅಂಶಗಳನ್ನ ನಮಗೆ ಒದಗಿಸಿಕೊಡ್ತಾರೆ. ಅದಕ್ಕೆ ನಮಗೆ ಈ ಸೂತ್ರದಲ್ಲಿ ಸ್ಪಷ್ಟವಾದಂತಹ ಉದಾಹರಣೆ ಕಂಡು ಬರ್ತದೆ. ತದ ಆಶ್ರಿತಾಃ ಸ್ಮೃತಯಶ್ಚ ತದ್ವಿಷಯಾಃ ನ ಸ್ಯುಃ ತಸ್ಮಾತ್ ಪ್ರತ್ಯಯ ವಿಶೇಷೋ ನಿದ್ರಾ ಸಾ ಚ ಸಮಾಧೌ ಇತರ ಪ್ರತ್ಯಯವತ್ ನಿರೋಧವ್ಯಾ ಇತಿ. ಆದ್ದರಿಂದ ಸಮಾಧಿ ಅವಸ್ಥೆಯನ್ನ ಹೊಂದುವಂತಹ ಸಂದರ್ಭದಲ್ಲಿ ಸುಷುಪ್ತಿಯನ್ನು ಕೂಡ ಮೀರಬೇಕಾಗ್ತದೆ. ವಸ್ತುತಃ 4 ಅವಸ್ಥೆಗಳು ಎಂಬುದಾಗಿ ಹೇಳ್ತಾರೆ: ಜಾಗೃತ, ಸ್ವಪ್ನ, ಸುಷುಪ್ತಿ, ತುರೀಯ. ತುರೀಯ ಅವಸ್ಥೆ ಇದು ಮೋಕ್ಷಕ್ಕೆ ಅಥವಾ ಸಂಸಾರದ ಬಂಧನದಿಂದ ಮುಕ್ತವಾದಂತಹ ಜೀವಕ್ಕೆ ಇರುವಂತಹ ಅವಸ್ಥೆ. ತುರೀಯ ಅವಸ್ಥೆಯನ್ನೇ ಮೋಕ್ಷ ಎಂಬುದಾಗಿ ಹೇಳಿದ್ದಾರೆ. ತುರೀಯ ಅವಸ್ಥೆಯನ್ನ ಪಡೆಯುವಾಗ ಅಥವಾ ಪಡೆದ ನಂತರ ಜೀವಿಯು ಜಾಗೃತ್, ಸ್ವಪ್ನ, ಸುಷುಪ್ತಾದ್ಯವಸ್ಥೆಗಳನ್ನ, ಈ 3 ಅವಸ್ಥೆಗಳನ್ನ ದಾಟಿ ಹೋಗಿರುತ್ತೆ. ಅಂದ್ರೆ ಇದನ್ನ ಅಮನೀಭಾವ ಸ್ಥಿತಿ ಎಂಬುದಾಗಿ ಹೇಳಿದ್ದಾರೆ. ತುರೀಯ ಅವಸ್ಥೆಯನ್ನ ಅಮನೀಭಾವ ಸ್ಥಿತಿ, ಅಲ್ಲಿ ಮನಸ್ಸೇ ಇರುವುದಿಲ್ಲ. ಕೇವಲ ಪುರುಷ ಚೈತನ್ಯನು ತನ್ನಲ್ಲಿಯೇ ಅಧಿಷ್ಠಿತನಾಗಿ ಇರ್ತಾನೆ. ಪ್ರಕೃತಿಯಿಂದ ಬೇರೆಯಾಗಿ ತನ್ನಲ್ಲಿಯೇ ಅಧಿಷ್ಠಿತನಾಗಿ ಇರ್ತಾನೆ. ಇದು ಇಲ್ಲಿಯ ಸಂಪೂರ್ಣ ವಿಚಾರ. ಸಾಚ ನಿದ್ರಾ ಸಾಚ ಸಮಾಧು ಇತರ ಪ್ರತ್ಯಯವತೆ ನಿರೋಧವ್ಯ ಇತಿ. ಉಳಿದಂತಹ ಪ್ರತ್ಯಯಗಳಂತೆ ಪ್ರಮಾಣ, ವಿಪರ್ಯಯ, ವಿಕಲ್ಪ, ಸ್ಮೃತಿ, ಈ ರೀತಿಯ ಉಳಿದ 4 ಪ್ರತ್ಯಯಗಳಂತೆ ಸುಷುಪ್ತಿಯೂ ಕೂಡ ತಡೆಯಲ್ಪಡಬೇಕಾದಂತಹ, ನಿರೋಧಿಸಲ್ಪಡಬೇಕಾದಂತಹ ಒಂದು
ಚಿತ್ತವೃತ್ತಿ. ಇಷ್ಟು ವಿಷಯಗಳನ್ನ ಈ ಒಂದು ಸೂತ್ರದಲ್ಲಿ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಅಭಾವ ಪ್ರತ್ಯಾರಂಭನಾ ವೃತ್ತಿರ್ನಿದ್ರಾ. ಈ ಸೂತ್ರದ ವ್ಯಾಖ್ಯಾನದಲ್ಲಿ, ಕನ್ನಡ ವ್ಯಾಖ್ಯಾನದಲ್ಲಿ ಪ್ರತ್ಯಯ ಅನ್ನುವ ಶಬ್ದಕ್ಕೆ ಇಲ್ಲಿ ಪ್ರತ್ಯಯ ವಿಶೇಷ, ಪ್ರತ್ಯಯ ವಿಶೇಷ, ಪ್ರತ್ಯಯ ನಾಮ ಜ್ಞಾನಂ, ಅರಿವು. ಈ ಅರಿವಿನ ಒಂದು ಪ್ರಕಾರ ಎಂಬುದಾಗಿ ಭಾಷ್ಯದಲ್ಲೂ ವರ್ಣಿಸಿದ್ದಾರೆ. ಆದ್ರೆ ಅದರ ಕನ್ನಡ ಅವತರಣಿಕೆಯಲ್ಲಿ ಇದನ್ನ ಕಾರಣ ಎಂಬುದಾಗಿ ಹೇಳ್ತಾರೆ. ಅಭಾವಕ್ಕೆ ಕಾರಣವಾದಂತಹ ತಮೋ ಗುಣವನ್ನ ಅವಲಂಬಿಸುವ ಚಿತ್ತವೃತ್ತಿ ಎಂಬುದಾಗಿ. ಇಲ್ಲಿ ತಮೋಗುಣ ಪ್ರಧಾನವಾಗಿರುತ್ತದೆ. ತಮೋಗುಣ ಪ್ರಧಾನವಾಗಿರೋ ಕಾರಣಕ್ಕಾಗಿಯೇ ಈ ಗುಣಾತೀತ ಅವಸ್ಥೆಯನ್ನು ತಲುಪುವಂತಹ ತುರೀಯ ಅವಸ್ಥೆ ಏನಿದೆಯೋ ಅದರ ಪ್ರಾಪ್ತಿಗೆ ತಮೋಗುಣ ಪ್ರಧಾನವಾದಂತಹ ಸುಷುಪ್ತಿಯನ್ನು ಕೂಡ ಮೀರಬೇಕಾಗುತ್ತೆ. ಆದ್ದರಿಂದ ಸುಷುಪ್ತಿ ಅವಸ್ಥೆಯು ಇಲ್ಲಿ ಮೀರಲ್ಪಡಬೇಕಾದಂತಹ ಒಂದು ಸ್ಥಿತಿ ಎಂಬುದಾಗಿ ವರ್ಣಿಸಿದ್ದಾರೆ. ಇದು ಸ್ಪಷ್ಟ ಆಯ್ತಾ ಸರ್, ಅಥವಾ ಗೊತ್ತಾಯ್ತು. ಸ್ಪಷ್ಟ? ಅಂದ್ರೆ ನಿದ್ರಾನು ಸಹ ಒಂದು ವೃತ್ತಿ. ನಿದ್ರಾ ಅಂದ್ರೆ ಇಲ್ಲಿ ಸುಷುಪ್ತಿ. ಅದೇ ಸುಷುಪ್ತಿ. ಸುಷುಪ್ತಿ ತಗೋದು ನಿದ್ರಾ, ಸ್ವಪ್ನ, ಜಾಗೃತಿ ಎಲ್ಲವೂ, ಜಾಗೃತ ಸ್ವಪ್ನ ಎಲ್ಲವೂ ವೃತ್ತಿಗಳಿದಾನೆ. ಸ್ವಪ್ನವೂ ಒಂದು ವೃತ್ತಿ ತಾನೆ. ಹೌದು, ಸ್ವಪ್ನವೂ ವೃತ್ತಿ. ಆದ್ರೆ ಈ ಸೂತ್ರದಲ್ಲಿ ಇವರು ಸುಷುಪ್ತಿಯ ಬಗ್ಗೆ ಮಾತಾಡ್ತಾರೆ. ಸ್ವಪ್ನವೂ ವೃತ್ತಿ, ಜಾಗೃತ ವೃತ್ತಿ ಅನ್ನೋದು ನಮಗೆ ಲೌಕಿಕ ಅನುಭವದಿಂದಲೂ ಗೊತ್ತಾಗ್ತದೆ. ಯಾಕಂದ್ರೆ ಅಲ್ಲಿ ಇಂದ್ರಿಯ ವಿಷಯ ಸಂಯೋಗ ಆಗ್ತಾ ಇರ್ತದೆ. ಒಂದಲ್ಲ ಒಂದು ಮನೋವೃತ್ತಿಗಳು ಹೇಳ್ತಾ ಇರುತ್ತೆ. ಇದು ಲೌಕಿಕ ಅನುಭವದಲ್ಲಿ ಗೊತ್ತಾಗ್ತದೆ. ಸುಷುಪ್ತಿಯು ಕೂಡ ವೃತ್ತಿ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಸುಷುಪ್ತಿಯಲ್ಲಿ ಯಾವುದೇ ನಿಮಗೆ ಕನ್ನಡ ಪುಸ್ತಕದಲ್ಲಿ ಇದ್ರ ಬಗ್ಗೆ ಪ್ರಶ್ನೋತ್ತರ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಯಾವುದೇ ವೃತ್ತಿ ಇಲ್ವಲ್ಲ, ವಿಷಯೇಂದ್ರಿಯ ಸಂಯೋಗ ಇಲ್ವಲ್ಲ. ಆದ್ರಿಂದ ಇದನ್ನು ಕೂಡ ವೃತ್ತಿ ರಹಿತ ಸ್ಥಿತಿ, ಸಮಾಧಿ ಹೇಗೆ ವೃತ್ತಿರಹಿತ ಸ್ಥಿತಿಯೋ ಹಾಗೆಯೇ ಸುಷುಪ್ತಿಯು ಕೂಡ ವೃತ್ತಿರಹಿತ ಸ್ಥಿತಿಯೇ ಅಲ್ವೇ ಅಂಥೇಳಿ ಪೂರ್ವ ಪಕ್ಷವನ್ನು ಉತ್ಥಾಪನೆ ಮಾಡಿಕೊಂಡು ಆಮೇಲೆ ಇದು ವೃತ್ತಿರಹಿತ ಸ್ಥಿತಿಯಾಗಿದ್ದ ಪಕ್ಷದಲ್ಲಿ ಸುಷುಪ್ತಿಯಿಂದ ಎದ್ದಂತಹ ವ್ಯಕ್ತಿ ಈ ರೀತಿ ಸಾತ್ವಿಕ, ರಾಜಸಿಕ, ತಾಮಸಿಕ ಪ್ರತ್ಯಯವನ್ನ ಹಂಚಿಕೊಳ್ತಾ ಇರಲಿಲ್ಲ, ಅನುಭವವನ್ನ ಹಂಚಿಕೊಳ್ತಾ ಇರಲಿಲ್ಲ. ಅನುಭವ ಹಂಚಿಕೊಳ್ತಾ ಇದ್ದಾನೆ ಅನ್ನುವ ಕಾರಣಕ್ಕೋಸ್ಕರವೇ ಇದು ವೃತ್ತಿ ಅವಸ್ಥೆ, ವೃತ್ತಿರಹಿತವಾದಂತಹ ಅವಸ್ಥೆ ಅಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಫೈನ್ ಸರ್, ಓಕೆ. ಇದಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಮನೋವಿಜ್ಞಾನದವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾರೆ. ಅವರ ಪ್ರಕಾರ ಸುಷುಪ್ತಿಯು ಅಥವಾ ನಾವು ನಿದ್ರಾವಸ್ಥೆ ಅಂತ ಏನ್ ಕರಿತೇವೆ, ಈ ಸುಷುಪ್ತಿಯು ಯಾವ ಮನಸ್ಥಿತಿಯಿಂದ ನಾವು ನಿದ್ರೆಗೆ ಪ್ರವೇಶ ಹೊಂದುತ್ತೇವೋ ಆ ಪ್ರವೇಶ ಸ್ಥಿತಿಯನ್ನ ಅವಲಂಬಿಸಿ ಸುಷುಪ್ತಿ ಇರ್ತದೆ. ಉದಾಹರಣೆಗೆ ನಾವು ನಿದ್ರೆಗೆ ಪೂರ್ವಾವಸ್ಥೆಯಲ್ಲಿ ಪ್ರಶಾಂತವಾದಂತಹ ಮನಸ್ಸನ್ನು ಹೊಂದಿದ್ದು ನಿದ್ರಾ ಪ್ರವೇಶವನ್ನು ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ನಿದ್ರೆಯೂ ಕೂಡ ಸುಖಮಯವಾಗಿರ್ತದೆ. ಅತ್ಯಂತ ಚಂಚಲಯುಕ್ತವಾದಂತಹ ವಿಷಯಗಳು ನಮ್ಮ ಮನಸ್ಸನ್ನ ಆವರಿಸಿಕೊಂಡಿದ್ದು ತನ್ನ ಮೂಲಕ ನಾವು ನಿದ್ರೆಗೆ ಪ್ರವೇಶ ಮಾಡಿದ್ರೆ ಅದರ ಪರಿಣಾಮದಂತೆ ನಿದ್ರೆಯೂ ಕೂಡ ಚಾಂಚಲ್ಯವನ್ನ ಅನುಭವಿಸ್ತದೆ. ಆದ್ದರಿಂದ ನಾವು ಹಾಸ್ಟೆಲ್ ಅಲ್ಲಿ ಓದ್ಬೇಕಾದ್ರೆ ಅಲ್ಲಿ
ಮಲ್ಕೊಳ್ಳಿಕ್ ಮುಂಚೆ ಒಂದೆರಡು ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ರು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಂ ಸ್ಕಂದಂ ಹನುಮಂತಂ ಮೈನತೇಯಂ ಪ್ರಚೋದರಂ ಶೈನೇಯ ಸ್ಮರೆಯಂತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಸೊ ನಿದ್ರೆಗೆ ಮುಂಚಿತವಾಗಿ ಕೆಲವೊಂದು ಸಾತ್ವಿಕ ವೃತ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಆ ಒಂದು ಪ್ರಕ್ರಿಯೆಯ ಮೂಲಭೂತ ಚಿಂತನೆ. ಆದ್ರಿಂದ ಕೆಲವೊಬ್ರು ಪುಸ್ತಕ ಓದಿ ತದನಂತರದಲ್ಲಿ ಮಲಗುವಂತಹ ಅಭ್ಯಾಸ ಇರ್ತದೆ. ಇವುಗಳ ಪರಿಣಾಮದಿಂದ ನಿದ್ರೆಯು ನಮಗೆ ಅನುಕೂಲಕರವಾಗಿ ಹೊಂದಿಕೊಳ್ತದೆ. ಇದು ಆಧುನಿಕ ಮನೋವಿಜ್ಞಾನದ ಅಂಶ. The quality of sleep depends upon the entry of the mindset with which we enter into. ಯಾವ ಮನಸ್ಸಿನಿಂದ ನಾವು ನಿದ್ರೆಯನ್ನು ಪ್ರವೇಶ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ನಿದ್ರೆಯ ಗುಣವತ್ತತೆ ಇರುತ್ತೆ ಅಂತೇಳಿ ಅವರು ಸಂಶೋಧನೆಗಳ ಮೂಲಕ ಸಿದ್ಧಪಡಿಸಿಕೊಂಡಿದ್ದಾರೆ. ಇಲ್ಲಿ ಸಾತ್ವಿಕ ಸುಷುಪ್ತಿ, ರಾಜಸಿಕ ಸುಷುಪ್ತಿ ಮತ್ತು ತಾಮಸಿಕ ಸುಷುಪ್ತಿ ಅಂತ ಹೇಳಿ 3 ರೀತಿಯ ವಿಭಾಗವನ್ನು ಮಾತ್ರ ಇಲ್ಲಿ ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಮುಂದಿನ ಸೂತ್ರಕ್ಕೆ ಹೋಗೋಣ. 11ನೇ ಸೂತ್ರ. ಕೊನೆಯ ಒಂದು ವೃತ್ತಿ ಪ್ರಕಾರ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿ. ಓದ್ತೀರಾ ಸರ್? ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿ ಕಿಂ ಪ್ರತ್ಯಯಸ್ಯ ಚಿತ್ತಂ ಸ್ಮರತಿ ಅಹೋಸ್ವಿತ್ ವಿಷಯಸ್ಯೇತಿ ಗ್ರಾಹ್ಯೋ. ಒಂದೊಂದೇ ವಾಕ್ಯ ತಗೋಣ ಸರ್. ಓಕೆ. ಕಿಂ ಪ್ರತ್ಯಯಸ್ಯ ಚಿತ್ತಂ ಸ್ಮರತಿ ಅಹೋಸ್ವಿತ್ ವಿಷಯಸ್ಯೇತಿ. ಇಲ್ಲಿ ಸ್ಮೃತಿ ಅನ್ನೋ ಶಬ್ದಕ್ಕೆ ಸೂತ್ರದಲ್ಲಿ ಏನು ಹೇಳಿದ್ದಾರೆ? ಅನುಭೂತ ವಿಷಯ ಅಸಂಪ್ರಮೋಷ. ಸಂಪ್ರಮೋಷ ಅನ್ನೋ ಶಬ್ದಕ್ಕೆ ಕದಿಯುವುದು ಅಂತ ಅರ್ಥ. ಅಸಂಪ್ರಮೋಷ ಕದಿಯದೇ ಇರುವುದು. ಅನುಭೂತ ವಿಷಯವನ್ನ ಯಾವುದೇ ಪರಿವರ್ತನೆ ಇಲ್ಲದೆ ನೆನಪಿಸಿಕೊಳ್ಳುವಂಥದ್ದು ಸ್ಮೃತಿ. ಯಾವುದೇ ಪರಿವರ್ತನೆ ಇಲ್ಲದೆ ಯಥಾವತ್ತಾಗಿ ನಾವು ನೆನಪಿಸಿಕೊಳ್ಳುವುದಿದೆಯಲ್ಲ, ಅದನ್ನೇ ಸ್ಮೃತಿ ಎಂಬುದಾಗಿ ಹೇಳಬಹುದು. ಅಸಂಪ್ರಮೋಷ ಅನ್ನುವಂತ ಇಲ್ಲಿ ಟೆಕ್ನಿಕಲ್ ಟರ್ಮ್ ಇದು. ಇಲ್ಲಿ ಚೋರ ಮುಂದೆ ಅಲ್ಲಿ ಹೇಳಿದ್ದಾರೆ, ಮುಷ್ಣಾತಿ ಚೋರಯತಿ, ಈ ಅರ್ಥ ಕೊಡ್ತದೆ. ಕದಿಯದೇ ಇರುವಂಥದ್ದು ಅಂದ್ರೆ ಅದು ಹೇಗಿದೆಯೋ ಹಾಗೇ ನಾವು ಅದರ ಅನುಭವವನ್ನ ಜ್ಞಾಪಿಸ್ಕೊಂಡ್ರೆ ಅದನ್ನ ಸ್ಮೃತಿ ಎಂಬುದಾಗಿ ಹೇಳ್ತಾರೆ. ಕಿಂ ಪ್ರತ್ಯಯಸ್ಯ ಚಿತ್ತಂ ಸ್ಮರತಿ. ಕಿಂ ಪ್ರತ್ಯಯಸ್ಯ ಚಿತ್ತಂ ಸ್ಮರತಿ ಆಹೋಸ್ವಿತ ವಿಷಯಸ್ಯ ಇತಿ. ಆಹೋಸ್ವಿತ ಅನ್ನೋ ಶಬ್ದ ಶಾಸ್ತ್ರಗಳಲ್ಲಿ ತುಂಬಾ ಕಡೆ ಪ್ರಯೋಗ ಆಗ್ತದೆ. ಆಹೋಸ್ವಿತ ಅಂದ್ರೆ ಅಥವಾ ಎಂಬ ಅರ್ಥ. ಈ ಸ್ಮೃತಿಯು ಯಾವ ಸ್ವರೂಪದ್ದಾಗಿರುತ್ತೆ ಅಂತ ಪ್ರಶ್ನೆ. ಕಿಂ ಪ್ರತ್ಯಯಸ್ಯ ಚಿತ್ತಂ ಸ್ಮರತಿ. ಈಗ ಯಾವ ವಿಷಯವನ್ನ ಗ್ರಹಿಸಿರ್ತೀವೋ ಆ ವಿಷಯವನ್ನೇ ನಾವು ಸ್ಮರಿಸಿಕೊಳ್ತೀವೋ ಅಥವಾ ವಿಷಯಸ್ಯ ಇತಿ, ಹಿಂದೆ ನಾವು ಜ್ಞಾನದ ಆಕಾರವನ್ನ ಸ್ಮರಿಸಿಕೊಳ್ತೀವೋ ಅಥವಾ ವಿಷಯವನ್ನ ಸ್ಮರಿಸಿಕೊಳ್ತೇವೋ ಅಂತೇಳಿ 2 ರೂಪವಾದಂತಹ ಪ್ರಶ್ನೆ. ಈಗ ಜ್ಞಾನದ ಆಕಾರ ಅಂದ್ರೇನು? ಒಂದು ಘಟ ಇದೆ, ಘಟವನ್ನ ನಾನು ತಿಳಿದುಕೊಂಡಿದ್ದೇನೆ ಎಂಬ ಜ್ಞಾನ ಏನಿದೆಯಲ್ಲ, ಇದನ್ನ ನಾವು ಸ್ಮರಿಸಿಕೊಳ್ತೇವೋ ಅಥವಾ ಘಟ ಎಂಬ ಆಕಾರವನ್ನ ನಾವು ವಿಷಯವನ್ನೇ ನಾವು ಸ್ಮರಿಸಿಕೊಳ್ತೇವೋ ಎಂಬಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಪ್ರಶ್ನೆ ಸ್ಪಷ್ಟ ಆಯ್ತು ಸರ್? ಗೊತ್ತಾಯ್ತು. ಮುಂದಿನ ವಾಕ್ಯ. ಗ್ರಾಹ್ಯೋ ಪರಕ್ತಃ ಪ್ರತ್ಯಯೋ ಗ್ರಾಹ್ಯ ಗ್ರಹಣ ಉಭಯಕಾರಕ ನಿರ್ಭಾಸಃ. ಉಭಯಾಕಾರ ನಿರ್ಭಾಸಃ ತಜ್ಜಾತೀಯತಂ ಸಂಸ್ಕಾರಂ ಆರಭತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ?
ಗ್ರಾಹ್ಯ ಉಪರಕ್ತಃ, ಉಪರಕ್ತಃ ನಾಮ ಸಹಿತಃ, ಅದರೊಂದಿಗೆ ಪ್ರತ್ಯಯ ಗ್ರಾಹ್ಯ ಗ್ರಹಣ ಉಭಯಾಕಾರ ನಿರ್ಭಾಸ ತಜ್ಜಾತೀಯಕಂ ಸಂಸ್ಕಾರ ಆರಂಭತೆ. ಒಂದು ಸಂಸ್ಕಾರ ನಮಗೆ ಅನುಭವವಾದಂತಹ ವಿಷಯ ಸಂಸ್ಕಾರ ರೂಪದಲ್ಲಿ ಚಿತ್ತದಲ್ಲಿ ಉಳ್ಕೊಳ್ತದೆ. ಉದಾಹರಣೆಗೆ ನಾವು ಒಂದು ಘಟವನ್ನ ನೋಡಿದ್ದೇವೆ. ಆ ಘಟವನ್ನು ನೋಡಿದ ಕೂಡಲೇ ನಮಗೆ ಘಟ ಈ ಪ್ರದೇಶದಲ್ಲಿ, ಈ ಆಕಾರದಲ್ಲಿ, ಈ ವರ್ಣಯುಕ್ತವಾಗಿ, ಈ ಗಾತ್ರದಲ್ಲಿ ಇದೆ ಎಂಬ ಪ್ರತ್ಯಯ ಜ್ಞಾನ ಉಂಟಾಗ್ತದೆ. ಈ ಅನುಭವವು ನಮ್ಮ ಸ್ಮೃತಿಯಲ್ಲಿ ಹೋಗಿ ರಿಜಿಸ್ಟರ್ ಆಗ್ತದೆ. ಈಗ ಕಂಪ್ಯೂಟರ್ ಉದಾಹರಣೆಯನ್ನು ನಾವು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೋಲಿಸಬಹುದು. ಒಂದು ವೆಬ್ಸೈಟ್ ಅಲ್ಲಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಸರ್ಚ್ ಕೊಟ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿದೆ, ನಮ್ಮ ಸರ್ಚ್ ಯಾವುದನ್ನ ನಾವು ಮತ್ತೆ ಮತ್ತೆ ಸರ್ಚ್ ಮಾಡ್ತಾ ಇದ್ದೇವೆ, ನಮ್ಮ ಇಂಟ್ರೆಸ್ಟ್ ಏನು, ಪ್ರಿಫರೆನ್ಸಸ್ ಏನು, ಪ್ರಿಯಾರಿಟೀಸ್ ಏನು, ಲೈಕ್ಸ್ ಡಿಸ್ಲೈಕ್ಸ್ ಏನು, ಇದನ್ನೆಲ್ಲವನ್ನೂ ಕೂಡ ಅದು ಅನಲೈಸ್ ಮಾಡಿಕೊಂಡು ಒಂದು ಡೇಟಾ ಬೇಸ್ ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ನಮಗೆ ಅಡ್ವರ್ಟೈಸ್ಮೆಂಟ್ಸ್ ಪಾಪಪ್ ಆಗುತ್ತೆ. ಸೊ ಇಲ್ಲೂ ಕೂಡ ನಾವ್ ಏನ್ ಸರ್ಚ್ ಮಾಡ್ತೀವೋ ಅದು ಆ ಕ್ಷಣದಲ್ಲಿ ಮಾತ್ರ ನಮ್ಗೆ ಉತ್ತರ ಕೊಡೋದಿಲ್ಲ, ಬದಲಾಗಿ ನಮ್ಮದೇ ಆದಂತಹ ಒಂದು ಡೇಟಾ ಬೇಸ್ ಅನ್ನ ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತದೆ. ಅಲ್ಲಿ ನಾವ್ ಏನ್ ಸರ್ಚ್ ಮಾಡಿದ್ದೇವೆ, ನಮ್ಮ ಡಿಸ್ಲೈಕ್ಸು ಲೈಕ್ಸ್ ಏನು, ನಾವು ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತರಿದ್ದೇವೆ, ಇದರೆಲ್ಲವನ್ನೂ ಕೂಡ ಅನಲೈಸ್ ಮಾಡ್ತಾ ಹೋಗ್ತದೆ. ಅದೇ ತರನೇ ಮನಸ್ಸು ಕೂಡ ನಾವು ಯಾವ ವಿಷಯವನ್ನ ಪುನಃ ಪುನಃ ಗ್ರಹಣೆ ಮಾಡ್ತಾ ಹೋಗ್ತೇವೋ ಅದು ಒಂದು ಹಂತದಲ್ಲಿ ಅನುಭವವನ್ನ ಕೊಡ್ತದೆ. ಆರಂಭದಲ್ಲಿ ಅನುಭವಕ್ಕೆ ಒಳಪಟ್ಟಂತಹ ವಿಷಯಗಳು ನಮ್ಮ ಸ್ಮೃತಿ ಪಟಲದಲ್ಲಿ ರಿಜಿಸ್ಟರ್ ಆಗ್ತಾ ಹೋಗ್ತವೆ. ಇಂತಹ ವಿಷಯಗಳು ನೋಡಿ, ಇಲ್ಲಿ ಗ್ರಾಹ್ಯ ಉಪರಕ್ತಃ ಪ್ರತ್ಯಯ ಗ್ರಾಹ್ಯ ಗ್ರಹಣ ಉಭಯಾಕಾರ ನಿರ್ಭಾಸ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತದೆ ಮತ್ತು ಜ್ಞಾನವನ್ನು ಉಂಟು ಮಾಡುತ್ತದೆ. ಆದ್ರಿಂದ ಎರಡೂ ಪ್ರಕಾರವಾದಂತಹ ಸ್ವರೂಪವನ್ನು ಹೊಂದಿರುತ್ತದೆ. ತಜ್ಜಾತೀಯಕಂ ಸಂಸ್ಕಾರ ಆರಭತೆ. ಅಂತಹ ಜ್ಞಾನವು ಸಂಸ್ಕಾರವನ್ನ, ಸಂಸ್ಕಾರ ಅಂದ್ರೆ ಇಲ್ಲಿ ಸಂಸ್ಕಾರ ಶಬ್ದಕ್ಕೆ ಆ ವಿಷಯದ ಸ್ವರೂಪವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿತ್ತದಲ್ಲಿ ರಿಜಿಸ್ಟರ್ ಮಾಡುತ್ತೆ. ಸಂಸ್ಕಾರ ನಾಮ ರಿಜಿಸ್ಟರಿಂಗ್ ದ ಎಕ್ಸ್ಪೀರಿಯನ್ಸಸ್. ಸಂಸ್ಕಾರ ಆರಭತೆ ಸಹ ಸಂಸ್ಕಾರ. ಸ ಸಂಸ್ಕಾರಃ ಸ್ವವ್ಯಂಜಕಾನ್ ಅಂಜನಸ್ತದಾಕಾರಂ ವ್ಯಂಜನಕಾಂಜನಃ ತದಾಕಾರಮೇವ ವ್ಯಂಜನಕಾಂಜನಃ ತದಾಕಾರಂ ಏವ ಗ್ರಾಹ್ಯ ಗ್ರಹಣ ಉಭಯಾತ್ಮಿಕಾಂ ಸ್ಮೃತಿಂ ಜನಯತಿ. ಇಲ್ಲಿ ಸಹ ಸಂಸ್ಕಾರ ಸ್ವವ್ಯಂಜಕಾಂಜನಃ ತದ್ ಆಕಾರಮೇವ ಗ್ರಾಹ್ಯ ಗ್ರಹಣ ಉಭಯಾತ್ಮಿಕಾಂ ಸ್ಮೃತಿಂ ಜನಯತಿ. ಈ ಸಂಸ್ಕಾರ ಏನ್ ಮಾಡ್ತದೆ, ನಾವು ಯಾವ ವಿಷಯವನ್ನ ಗ್ರಹಿಸಿದ್ದೇವೋ ಆ ವಿಷಯವನ್ನು ಮತ್ತು ಅದರ ನೆನಪನ್ನು ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಮುದ್ರೆ ಒತ್ತುತ್ತದೆ. ಸೊ ಇಲ್ಲಿ ಎರಡೂ ರೀತಿಯ ಅಂಶಗಳು ಮನಸ್ಸಿನಲ್ಲಿ ನಿರ್ಣಯವಾಗಿ ಕೂತ್ಕೊಳ್ತವೆ. ಒಂದು ಗ್ರಹಿಸದಂತಹ ವಿಷಯ ಮತ್ತು ಅದರ ಜ್ಞಾನ. ಗ್ರಹಿಕೆ ಮತ್ತು ವಿಷಯ ಎರಡೂ ಕೂಡ ಚಿತ್ತದಲ್ಲಿ ನಮಗೆ ಅಂದ್ರೆ ಸ್ಮೃತಿ ಪಟಲದಲ್ಲಿ ಕುತ್ಕೊಳ್ತದೆ. ಚಿತ್ತದಲ್ಲಿ ಈ ಎರಡೂ ರಿಜಿಸ್ಟರ್ ಆಗುತ್ತೆ. ತತ್ರ ಗ್ರಹಣಕಾರ ಪೂರ್ವ ಬುದ್ಧಿ. ತತ್ರ ಗ್ರಹಣ ಆಕಾರ ಪೂರ್ವ ಬುದ್ಧಿ. ಗ್ರಹಣಕ್ಕೆ ಅಂದ್ರೆ ನಮ್ಮ ಜ್ಞಾನಕ್ಕೆ ಯಾವ ಆಕಾರ ಇರ್ತದೋ ಅಂತಹ ಆಕಾರವನ್ನ ಜ್ಞಾಪಿಸಿಕೊಳ್ಳುವಂಥದ್ದು ಬುದ್ಧಿ.
ಅಂದ್ರೆ ಬುದ್ಧಿಯು ಹಿಂದೆ ನಾವು ಗ್ರಹಿಸಿದಂತಹ ವಿಷಯದ ಜ್ಞಾನವನ್ನ ನೆನಪಿಸಿಕೊಳ್ತದೆ. ಆದರೆ ಗ್ರಾಹ್ಯ ಆಕಾರ ಪೂರ್ವ ಸ್ಮೃತಿ, ಗ್ರಾಹ್ಯ ಆಕಾರ ಪೂರ್ವ ಸ್ಮೃತಿ, ಸ್ಮೃತಿಯು ಗ್ರಾಹ್ಯ ಆಕಾರವನ್ನ ಅಂದ್ರೆ ವಿಷಯವನ್ನ ಪ್ರಧಾನವಾಗಿ ಜ್ಞಾಪಿಸ್ಕೊಳ್ತದೆ. ಮತ್ತೊಮ್ಮೆ ಇದರ ಸೂಕ್ಷ್ಮ ಭೇದವನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಬುದ್ಧಿಯು ವಿಷಯದ ಜ್ಞಾನವನ್ನೇ ಪ್ರಧಾನವಾಗಿ ಜ್ಞಾಪಿಸಿಕೊಳ್ತದೆ. ಸ್ಮೃತಿಯು ವಿಷಯವನ್ನ ಪ್ರಧಾನವಾಗಿ ಜ್ಞಾಪಿಸಿಕೊಳ್ತದೆ. ಉದಾಹರಣೆಗೆ ಒಂದು ಘಟವನ್ನ ನೋಡಿದ್ದೇವೆ. ಆ ಘಟವು ಯಾವ ಆಕಾರದ್ದು, ಯಾವ ಬಣ್ಣದ್ದು, ಎಷ್ಟು ದೊಡ್ಡದೋ ಚಿಕ್ಕದೋ, ಎಲ್ಲಿದೆ, ಈ ಎಲ್ಲ ಘಟಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಏನಿದೆ, ಈ ಜ್ಞಾನವನ್ನ ಬುದ್ಧಿಯು ಜ್ಞಾಪಕದಲ್ಲಿ ಇಟ್ಕೊಳ್ತದೆ. ಆ ಘಟದ ಸ್ವರೂಪ ಏನಿದೆ, ಆ ಸ್ವರೂಪವನ್ನ ಸ್ಮೃತಿಯು ಜ್ಞಾಪಕದಲ್ಲಿ ಇಟ್ಕೊಳ್ತದೆ. ಈ ಎರಡೂ ಕೂಡ ವಿಭಿನ್ನವಾದಂತಹ ಪ್ರಭೇದಗಳು. ಒಂದು ಸ್ಮೃತಿಯಲ್ಲಿರ್ತದೆ, ಇನ್ನೊಂದು ಬುದ್ಧಿಯಲ್ಲಿ ಪ್ರಿಂಟ್ ಆಗಿರುತ್ತೆ. ಸಾಚ ದ್ವಯಿ ಭಾವಿತ ಸ್ಮರ್ತವ್ಯಾಚ ಅಭಾವಿತ ಸ್ಮರ್ತವ್ಯಾಚ. ಈ ಸ್ಮೃತಿಯು ಎರಡು ಪ್ರಕಾರ, ಒಂದು ಭಾವಿತ ಸ್ಮರ್ತವ್ಯ, ಮತ್ತೊಂದು ಅಭಾವಿತ ಸ್ಮರ್ತವ್ಯ. ಇದ್ರ ಬಗ್ಗೆ ಹೇಳ್ತಾರೆ ನೋಡಿ, ಯಾವುದು ಭಾವಿತ ಸ್ಮರ್ತವ್ಯ, ಯಾವುದು ಅಭಾವಿತ ಸ್ಮರ್ತವ್ಯ ಅಂತ ಹೇಳ್ತಾರೆ. ಸ್ವಪ್ನೇ ಭಾವಿತ ಸ್ಮರ್ತವ್ಯ, ಜಾಗೃತ್ ಸಮಯೇತು ಅಭಾವಿತ ಸ್ಮರ್ತವ್ಯ. ಸ್ವಪ್ನದಲ್ಲಿ ಈಗ ಉದಾಹರಣೆಗೆ ನಾವು ಒಂದು ಯಾವುದೋ ಒಂದು ಘಟನೆಯನ್ನ, ಜಾಗೃತ ಅವಸ್ಥೆಯಲ್ಲಿ ನಡೆದಂತಹ ಘಟನೆಯನ್ನ ಸ್ವಪ್ನಾವಸ್ಥೆಯಲ್ಲಿ ನೋಡಿದಾಗ, ಸ್ವಪ್ನಾವಸ್ಥೆಯು ಅತ್ಯಂತ ಕಲ್ಪಿತವಾದಂತಹ ಲೋಕದಲ್ಲಿ ನಡೆಯುತ್ತೆ. ಈಗ ನಮಗೆ ಯಾರೋ ಒಂದಷ್ಟು ಉಪಕಾರ ಮಾಡಿದ್ರು ಅಂತ, ಆಗ ನಾವು ಒಂದು ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತೇವೆ. ಆದ್ರೆ ಇದು ಲೌಕಿಕದಲ್ಲಿ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಡೆದಂತಹ ಈ ಘಟನೆ ನಮಗೆ ಸ್ವಪ್ನಾವಸ್ಥೆಯಲ್ಲಿ ಅತ್ಯಂತ ವಿಪರೀತವಾಗಿ, ಅದು ಅನೇಕ ಭೇದ ಉಪಭೇದಗಳನ್ನ ಪಡೆದುಕೊಂಡು ಪ್ರಕಾರಾಂತವನ್ನ ಹೊಂದಿ ಅದು ವಿಭಿನ್ನವಾಗಿ ಕಲ್ಪಿತವಾಗಿ ಕಂಡು ಬರ್ತದೆ. ಆದ್ದರಿಂದ ಇಲ್ಲಿ ನೋಡಿ, ಸ್ವಪ್ನೆ ಭಾವಿತ ಸ್ಮರ್ತವ್ಯ. ಸ್ವಪ್ನದಲ್ಲಿ ನಾವು ಅನೇಕ ಕಲ್ಪನೆಗಳನ್ನ ಜೋಡಿಸ್ಕೊಂಡು, ನಾವು ಬುದ್ಧಿಪೂರ್ವಕವಾಗಿ ಜೋಡಿಸಿರುವುದಿಲ್ಲ, ಅದೇ ಅನೇಕ ಕಲ್ಪನೆಗಳನ್ನ ಸೇರಿಸಿಕೊಂಡು ಹೊಸ ಹೊಸ ಆಯಾಮಗಳನ್ನ ಜೋಡಿಸಿ ನಮಗೆ ಸ್ವಪ್ನ ಉಂಟಾಗ್ತದೆ. ಆದ್ರೆ ಜಾಗೃತ ಸಮಯೇತು ಅಭಾವಿತ ಸ್ಮರ್ತವ್ಯ. ಜಾಗೃತ ಸಮಯದಲ್ಲಿ ನಮಗೆ ಈ ಕಲ್ಪನೆ, ಸ್ಮೃತಿಯಿಂದ ನಾವು ಏನು ಗ್ರಹಣೆ ಮಾಡ್ತೀವೋ ಅದಕ್ಕೆ ಯಾವುದೇ ಕಲ್ಪನೆಗಳು ಸೇರ್ಕೊಳ್ಳುವುದಿಲ್ಲ. ಇದನ್ನ ಇನ್ನೊಂದು ಮಾತಲ್ಲಿ ಹೇಳಿದಾದ್ರೆ, ನಾವು ಒಂದು ಘಟವನ್ನ ನೋಡಿದ್ದೇವೆ. ಒಂದು ಘಟ ದರ್ಶನ ಆದಾಗ ನಮಗೆ ಸ್ಮೃತಿಯಲ್ಲಿ ಹಿಂದೆ ನಾವು ಘಟವನ್ನ ನೋಡಿದಂತಹ ಅನುಭವ ಏನಿದೆ ಅದು ರಿಜಿಸ್ಟರ್ ಆಗಿರುತ್ತೆ. ಅಂತಹ ಸ್ಮೃತಿಯು ನಮಗೆ ಅನುಭವದೊಂದಿಗೆ ಸೇರಿಕೊಂಡು ಯಥಾವತ್ ದರ್ಶನವನ್ನ ಉಂಟು ಮಾಡ್ತಾ ಇರುತ್ತೆ. ಆದ್ರೆ ಕಲ್ಪಿತಾವಸ್ಥೆಯಲ್ಲಿ ನಾವು ನೋಡಿದಂತಹ ಘಟವು ಅತ್ಯಂತ ವಿಭಿನ್ನವಾಗಿ ನಮಗೆ ಕಾಣುವಂತಹ ಸಾಧ್ಯತೆ ಇರ್ತದೆ. ಅದನ್ನ ಇಲ್ಲಿ ಹೇಳಿದ್ದಾರೆ, ಸ್ವಪ್ನೇ ಭಾವಿತ ಸ್ಮರ್ತವ್ಯ ಜಾಗೃತ್ ಸಮಯೇತು ಅಭಾವಿತ ಸ್ಮರ್ತವ್ಯ. ಸ್ಮೃತಿಯು ಹೇಗಿದೆಯೋ ಹಾಗೆ ಕಂಡು ಬರುವಂಥದ್ದು ಜಾಗೃತ್ ಸಮಯದಲ್ಲಿ. ಆದ್ರೆ ಸ್ವಪ್ನ ಕಾಲದಲ್ಲಿ ನಮಗೆ ಸ್ಮೃತಿಯ ವಿಭಿನ್ನವಾದಂತಹ ರೂಪುರೇಷೆಗಳು ಕಂಡು ಬರ್ತವೆ. ನಾವು ನೋಡಿದ್ದೇ ಬೇರೆ, ಆದ್ರೆ ಸ್ಮೃತಿಯಲ್ಲಿ ನಮಗೆ ಕಾಣ್ತಾ ಇರುವಂತಹ ಘಟನೆ ವಿಭಿನ್ನವಾಗಿ ಇರುವುದನ್ನ ಎಲ್ಲರೂ ಅನುಭವಿಸಿರ್ತಾರೆ. ಆದ್ದರಿಂದ ಸ್ಮೃತಿಯೂ ಕೂಡ ಎರಡು ವಿಧ, ಯಥಾವತ್ ಸ್ಮೃತಿ, ಅಯಥಾವತ್ ಸ್ಮೃತಿ. ಲೌಕಿಕ ಅನುಭವದಲ್ಲಿ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಯಥಾವತ್ ಸ್ಮೃತಿ ಹೇಗಿದೆಯೋ ಹಾಗೆ ನಾವು ಗ್ರಹಿಸ್ತೇವೆ.
ಆದ್ರೆ ಕನಸಿನಲ್ಲಿ ಆ ಲೌಕಿಕ ಅನುಭವಕ್ಕಿಂತ ವಿಭಿನ್ನವಾಗಿ ಅನೇಕ ರೂಪಾಂತರಗಳನ್ನ ಪಡ್ಕೊಂಡು ನಾವು ಆ ಘಟವನ್ನು ನೋಡ್ತೇವೆ. ಇದನ್ನ ಭಾವಿತ ಸ್ಮರ್ತವ್ಯ ಎಂಬುದಾಗಿ ಕರೆದಿದ್ದಾರೆ. ಇದು ಸ್ಪಷ್ಟ ಆಯ್ತಾ ಸರ್? ಹಾ, ಗೊತ್ತಾಯ್ತು. ಮುಂದಿನ ಸರ್ವಾಶ್ಚ ಏತಾಃ ಸ್ಮೃತಯಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತೀನಾಂ ಅನುಭವಾತ್ ಪ್ರಭವಂತಿ. ಈ ಎಲ್ಲ ಸ್ಮೃತಿಗಳು ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಎಂಬಂತಹ ಅನುಭವಗಳಿಂದಲೇ ಉಂಟಾಗುತ್ತೆ. ಉದಾಹರಣೆಗೆ ನಾವು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಒಂದು ವಿಷಯವನ್ನ ಗ್ರಹಿಸ್ತೇವೆ, ಅದು ಕೂಡ ಸ್ಮೃತಿಯಲ್ಲಿ ಹೋಗಿ ಸೇರ್ಕೊಳ್ತದೆ. ವಿಪರ್ಯಯ ಒಂದನ್ನ ಇನ್ನೊಂದಾಗಿ ಭ್ರಾಂತಿ ಮಾಡ್ಕೊಳ್ತೇವೆ ಅಥವಾ ಅದನ್ನ ಅನ್ಯಥಾ ಗ್ರಹಣೆ ಮಾಡ್ಕೊಳ್ತೇವೆ, ಹಗ್ಗವನ್ನ ಹಾವಾಗಿ ನೋಡ್ತೇವೆ, ಇದು ಕೂಡ ಸ್ಮೃತಿಯಲ್ಲಿ ಹೋಗಿ ರಿಜಿಸ್ಟರ್ ಆಗ್ತದೆ. ವಿಕಲ್ಪ ಅನುಭೂತ ವಿಷಯ ಶಬ್ದ ಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಶಶಶೃಂಗಧರ ಶಶಶೃಂಗಧನುರ್ಧರ ಮೃಗತೃಷ್ಣಾಂಬಸಿ ಸ್ನಾತಃ. ಈ ರೀತಿಯ ಕೇವಲ ಶಬ್ದ ಮಾತ್ರದಿಂದ ಅದರ ಗ್ರಹಣೆ ಇರ್ತದೆ, ವಸ್ತುವೇ ಇರುವುದಿಲ್ಲ. ಇದು ಕೂಡ ಸ್ಮೃತಿಯಲ್ಲಿ ಹೋಗಿ ಸೇರ್ಕೊಳ್ತದೆ. ಹಾಗೆಯೇ ನಿದ್ರಾವಸ್ಥೆ ಅಂದ್ರೆ ನಿದ್ರಾ ಅನ್ನೋ ಶಬ್ದದಿಂದ ಇಲ್ಲಿ ಸುಷುಪ್ತಿ ಅಂತ ಗ್ರಹಣೆ ಮಾಡಬೇಕು. ಸುಷುಪ್ತಿಯು ಕೂಡ ನಮಗೆ ಸ್ಮೃತಿಯಲ್ಲೇ ಇರ್ತದೆ. ಆದ್ದರಿಂದಲೇ ನಾವು ಎಚ್ಚರವಾದ ಮೇಲೆ ನನಗೆ ಸುಖವಾದಂತಹ ನಿದ್ರೆ ಉಂಟಾಯಿತು, ದುಃಖಕರವಾದಂತಹ ಆಯಾಸಕರವಾದಂತಹ ನಿದ್ರೆ ಆಯಿತು, ಈ ರೀತಿಯ ಅನುಭವಗಳನ್ನ ಹಂಚಿಕೊಳ್ತೇವೆ. ಮತ್ತು ಸ್ಮೃತಿ ಇವೆಲ್ಲವೂ ಕೂಡ ಇವೆಲ್ಲಕ್ಕೆ ಮೂಲ ಕಾರಣ ನಮ್ಮ ಅನುಭವದಿಂದ ಸಂಸ್ಕಾರ ರೂಪದಲ್ಲಿ ಚಿತ್ತದಲ್ಲಿ ನೆಲೆಸಿರುವಂತಹ ವೃತ್ತಿ. ಅನುಭವವು ಸಂಸ್ಕಾರ ರೂಪವನ್ನು ಪಡೆದು ಅದು ಚಿತ್ತದಲ್ಲಿ ನೆಲೆಸಿರುತ್ತದೆ. ಅಂತಹ ವೃತ್ತಿಯನ್ನ ಸ್ಮೃತಿ ಎಂಬುದಾಗಿ ಕರೆದಿದ್ದಾರೆ. ಸರ್ವಾಶ್ಚರ್ಯತಾಃ ಸ್ಮೃತಯಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತೀನಾಂ ಅನುಭವಾತ್ ಪ್ರಭವಂತಿ. ಸರ್ವಾಶ್ಚ ಏತಾಃ ವೃತ್ತಯಃ ಸುಖ ದುಃಖ ಮೋಹಾತ್ಮಿಕಾಃ. ಎಲ್ಲ ವೃತ್ತಿಗಳು ಸುಖ ದುಃಖ ಮತ್ತು ಮೋಹಾತ್ಮಕವಾಗಿರ್ತದೆ. ಅಂದ್ರೆ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ವೃತ್ತಿಯಾಗಿರ್ತದೆ. ವೃತ್ತಿಯನ್ನ ಇಲ್ಲಿ ಯೋಗಶಾಸ್ತ್ರದಲ್ಲಿ ಎರಡಾಗಿ ವಿಭಾಗಿಸಿದ್ದಾರೆ. ಒಂದು ವೃತ್ತಯ ಪಂಚತಜ್ಞ ಕ್ಲಿಷ್ಟ ಕ್ಲಿಷ್ಟಾಹ. ಕ್ಲಿಷ್ಟ ವೃತ್ತಿಗಳು ಅಕ್ಲಿಷ್ಟ ವೃತ್ತಿಗಳು ಅಂತ ಹೇಳಿ ಒಂದು ವಿಭಾಗ ಇದ್ರೆ, ಮತ್ತೊಂದು ವಿಭಾಗ ಸುಖ ವೃತ್ತಿಗಳು, ದುಃಖ ವೃತ್ತಿಗಳು ಮತ್ತು ಮೋಹ ವೃತ್ತಿಗಳು ಎಂಬುದಾಗಿ ಮತ್ತೊಂದು ವಿಭಾಗ ಮಾಡಬಹುದು. ಅಂದ್ರೆ ಸಾತ್ವಿಕ ವೃತ್ತಿಗಳು, ರಾಜಸಿಕ ವೃತ್ತಿಗಳು, ತಾಮಸಿಕ ವೃತ್ತಿಗಳು ಅಂತೇಳಿ ವಿಭಾಗ ಮಾಡಬೇಕು. ಸುಖ ದುಃಖ ಮೋಹಾಶ್ಚ ಕ್ಲೇಶೇಶು ವ್ಯಾಖ್ಯಾತಾಃ. ಮುಂದೆ ಕ್ಲೇಶದ ಸಂದರ್ಭದಲ್ಲಿ ಸುಖ ದುಃಖ ಮೋಹ ಇವುಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. 2ನೇ ಅಧ್ಯಾಯದ 2ನೇ ಸೂತ್ರದಿಂದ 9ನೇ ಸೂತ್ರದವರೆಗೆ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಇದೆ. ಸುಖಾನುಶಯೀ ರಾಗ, ಇದೇ ಸೂತ್ರ ಇದೆ. ಸುಖಾನುಶಯೀ ರಾಗ, ದುಃಖಾನುಶಯೀ ದ್ವೇಷ, ಮೋಹ ಪುನಃ ಅವಿದ್ಯಾ ಇತಿ. ಮೋಹ ಶಬ್ದವನ್ನ ಅವಿದ್ಯೆ ಅಂತ ಹೇಳಿ ಪರಿಗಣಿಸ್ತೇವೆ. ಅವಿದ್ಯೆ ಅಂದ್ರೆ ಚೈತನ್ಯದಲ್ಲಿ ಜಡದ ಅಧ್ಯಾರೋಪ, ಜಡದಲ್ಲಿ ಚೈತನ್ಯದ ಅಧ್ಯಾರೋಪ, ಅಥವಾ ಪ್ರಕೃತಿಯಲ್ಲಿ ಪುರುಷನನ್ನು, ಪುರುಷನಲ್ಲಿ ಪ್ರಕೃತಿಯನ್ನು ನಾವು ಆರೋಪ ಮಾಡಿ ನೋಡ್ತಾ ಇರ್ತೇವೆ. ಇದು ಅವಿದ್ಯೆಯ ಸ್ವರೂಪ. ಇಂತಹ ಏತಾಹ ಸರ್ವಾಹ ವೃತ್ತಯಃ ನಿರೋಧವ್ಯಾಃ. ಈ ರೀತಿಯ 5 ವೃತ್ತಿಗಳನ್ನ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ. ನಿದ್ರಾ ಅಂದ್ರೆ ಸುಷುಪ್ತಿ ಮತ್ತು ಸ್ಮೃತಿ. ಸ್ಮೃತಿ ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಅವರ್ ಹಾರ್ಡ್ ಡಿಸ್ಕ್. ಎಲ್ಲವೂ ನಾವು ಸ್ಟೋರ್ ಮಾಡಿರುವಂತಹ ಹಾರ್ಡ್ ಡಿಸ್ಕ್. ಈ ಹಾರ್ಡ್ ಡಿಸ್ಕ್ ಅನ್ನ ಸಂಪೂರ್ಣವಾಗಿ ಎರೇಸ್ ಮಾಡಬೇಕು. ಆಗ ವೃತ್ತಿಗಳೇ ಏಳದಂತಹ ಒಂದು ಸ್ಥಿತಿ ಉಂಟಾಗ್ತದೆ. ಇದನ್ನ ಅಸಂಪ್ರಜ್ಞಾತ ಸಮಾಧಿ ಎಂಬುದಾಗಿ ಕರೆದಿದ್ದಾರೆ. ವೃತ್ತಿ ಶೂನ್ಯ ಸ್ಥಿತಿಯನ್ನು, ಯೋಗ ಚಿತ್ತ ವೃತ್ತಿ ನಿರೋಧ, ವೃತ್ತಿಯೇ ಏಳಬಾರದು ಮನಸ್ಸಿನಲ್ಲಿ. ಅಂತಹ ಸ್ಥಿತಿಯನ್ನ ಯೋಗ ಸ್ಥಿತಿ, ಸಮಾಧಿ ಸ್ಥಿತಿ, ನಿರೋಧ ಸಮಾಧಿ ಎಂಬಾಗಿ ವ್ಯಾಖ್ಯಾನ ಮಾಡಿದ್ದಾರೆ.
एताः सर्वाः वृत्तयः निरोधव्याः आसां निरोधे संप्रज्ञातः वा समाधः भवति असंप्रज्ञातो वा इति. ಇಂತಹ ಸ್ಥಿತಿಯನ್ನ ಸಂಪ್ರಜ್ಞಾತ ಸಮಾಧಿ ಅಂತ ಕರೆದಿದ್ದಾರೆ, ಅಸಂಪ್ರಜ್ಞಾತ ಸಮಾಧಿ ಅಂತಲೂ ಕರೆದಿದ್ದಾರೆ. ಒಂದು ಅರ್ಥದಲ್ಲಿ ಈ 5 ವೃತ್ತಿಗಳು ಎಲ್ಲಿ ಅಥವಾ ಯಾವ ಒಂದು ಹಂತದಲ್ಲಿ ನಮ್ಮ ಚಿತ್ತದಿಂದ ನಶಿಸಿ ಹೋಗ್ತವೋ ಅಂತಹ ಸ್ಥಿತಿಯನ್ನ, ಚಿತ್ತದಲ್ಲಿ ವೃತ್ತಿರಹಿತ ಸ್ಥಿತಿಯನ್ನ ಯೋಗ ಸ್ಥಿತಿ ಅಥವಾ ನಿರೋಧ ಸಮಾಧಿ ಅಂತ ಕರೆದಿದ್ದಾರೆ. ಇಷ್ಟು ಪಂಚವೃತ್ತಿಗಳ ಬಗ್ಗೆ ಇರುವಂತಹ ಸೂತ್ರಗಳು. ನಾಳಿನ ಚರ್ಚೆಯಲ್ಲಿ ಈ ವೃತ್ತಿಗಳ ನಿರೋಧ ಹೇಗೆ ಅನ್ನುವಂತಹ ಚರ್ಚೆಯನ್ನ ತೆಗೆದುಕೊಳ್ಳಿ. ಸರಿನಾ ಸರ್? ಓಕೆ. ಸಂಪ್ರಜ್ಞಾತ ವಾ ಸಮಾಧಿರ್ಭವತಿ ಅಸಂಪ್ರಜ್ಞಾತ ವಾ ಅಂದ್ರೆ ಈಗ ಸಂಪ್ರಜ್ಞಾತ ಆದ್ಮೇಲೆ ಅಸಂಪ್ರಜ್ಞಾತ ಬರುತ್ತಲ್ವಾ? ಅಸಂಪ್ರಜ್ಞಾತದಲ್ಲಿ ಅದು ಇರೋದಿಲ್ಲ. ಅಸಂಪ್ರಜ್ಞಾತದಲ್ಲಿ ಕರ್ಮ ಬೀಜದ ಸಂಪೂರ್ಣ ನಾಶ ಇರೋದಿಲ್ಲ, ಏನೂ ಇರೋದಿಲ್ಲ. ಸಂಪ್ರಜ್ಞಾತದಲ್ಲಿ ಅವನು ಹೋಗ್ತಾ ಬರ್ತಾ ಇರ್ತಾನೆ, ಸಮಾಧಿ ಅವಸ್ಥೆಗೆ ಹೋಗ್ತಾನೆ, ಮತ್ತೆ ಲೌಕಿಕ ಅವಸ್ಥೆಗೆ ಬರ್ತಾನೆ. ಈ ರೀತಿ ಸ್ವಲ್ಪ ಅಲ್ಲಿ ಕರ್ಮ ಶೇಷ ಉಳ್ಕೊಂಡಿರ್ತದೆ ಸಂಪ್ರಜ್ಞಾತ ಸಮಾಧಿ. ಅದಕ್ಕೆ ಅದನ್ನ ಸಬೀಜ ಸಮಾಧಿ ಅಂತಾನು ಕರೆದಿದ್ದಾರೆ. ಸದೀರ್ಘ ಸಬೀಜ ಸಮಾಧಿ. ಇಲ್ಲಿ ಬೀಜ ಅಂದ್ರೆ ಕರ್ಮ ಬೀಜ ಅಂತ ಅರ್ಥ ಮಾಡ್ತಾರೆ. ಕರ್ಮ ಬೀಜ. ಅವನಿಗೆ ಇನ್ನು ಕರ್ಮದ ಅನುಭವ ಪಡೆಯುವ ಅವಶ್ಯಕತೆ ಇದೆ. ಅವನು ಕರ್ಮ ಮುಕ್ತನಾಗಿರೋದಿಲ್ಲ. ಆದ್ರಿಂದ ಅವನು ಸಮಾಧಿ ಸ್ಥಿತಿಗೂ ಹೋಗ್ತಾನೆ, ಮತ್ತೆ ಕರ್ಮದ ಬಲದಿಂದ ಪುನಃ ಅವನು ಆಕರ್ಷಿಸಲ್ಪಟ್ಟು ಲೌಕಿಕಾವಸ್ಥೆಗೆ ಬರ್ತಾನೆ. ಆದ್ರೆ ನಿರ್ಬೀಜ ಸಮಾಧಿಗೆ ಹೋದ್ಮೇಲೆ ಅವನಿಗೆ ನಸ ಪುನರಾವರ್ತತ ಇತಿ, ಅವನು ವಾಪಸ್ ಬರೋ ಪ್ರಶ್ನೆನೇ ಇಲ್ಲ. ಒನ್ಸ್ ಗಾನ್ ಫಾರ್ ಎವರ್. ಅವನು ಸಂಪೂರ್ಣವಾಗಿ ಮುಕ್ತನಾಗೋಗುತ್ತೆ. ಅವನು ವಾಪಸ್ ಬರುವುದೇ ಇಲ್ಲ, ಲೌಕಿಕಾವಸ್ಥೆಗೆ ಬರುವುದಿಲ್ಲ. ನಸ ಪುನರಾವರ್ತತೆ, ಅವನು ಮತ್ತೆ ವಾಪಸ್ಸೇ ಬರುವುದಿಲ್ಲ. ಆ ರೀತಿಯ ಒಂದು ಯೋಗ ಸಿದ್ಧಿಯನ್ನ ಪಡ್ಕೊಳ್ತಾನೆ ನಿರೋಧಾವಸ್ಥೆ. ಓಕೆ ಸರ್. ನಾಳೆ ಸರಿ ಸರ್, ನಾಳೆ ಶುಕ್ರವಾರ ಇದೇ ಸಮಯಕ್ಕೆ 4:15ಗೆ. ಓಕೆ ಓಕೆ. ನಿಮ್ದೇನೋ ಫಸ್ಟ್ ಇಯರ್ ಇತ್ತಲ್ಲ, ಇಲ್ವಾ? ಫಸ್ಟ್ ಇಯರ್ದು ಬೆಳಗ್ಗೆ ತಗೊಳ್ತೀನಿ ಸರ್. ಓಕೆ ಓಕೆ ಓಕೆ. ಫಸ್ಟ್ ಇಯರ್ದು ಬೆಳಗ್ಗೆ ತಗೊಳ್ತೀನಿ. ಮಧ್ಯಾಹ್ನ ನಿಮ್ಗೆ ಏನಾದ್ರು ಬೇರೆ ಕಾರ್ಯಾಂತರ ಇದೆಯಾ? ನನಗೇನಿಲ್ಲ ಆಗ್ಬೋದಾ? ತೊಂದ್ರೆ ಇಲ್ಲ. ಹಾಗಾದ್ರೆ ನನಗೆ ಉಳಿದವರು ಏನಾದ್ರು ನಿಮ್ಮ ಸಾಗರಂಗ್ ಹೇಳಿ, ಅವನೇನೋ ಸುದ್ದಿ ಇಲ್ಲ. ಸರಿ ಸರಿ ಸರ್, ಒಂದ್ಸಾರಿ ಓದೋ ಶಂಕ ಓದ್ಬೇಡ. ಅಷ್ಟೇ ಅವ್ರ ಬಗ್ಗೆ ಬಸ್ ತುಂಬಾ ಕಾಲು ಹಿಡಿಯೋದು ಬೇಡ ಅಂತ. ಇಲ್ಲ, ಹಾಗೇನ್ ಮಾಡುದಿಲ್ಲ. ಆದ್ರೆ ಅವ್ರಿಗೆ ಅವಕಾಶ ಇದೆಯಲ್ಲ, ಉಪಯೋಗಿಸ್ಕೋಬಹುದು ಅಂತ ಅಷ್ಟೇ. ಶರೀರಸ್ಯ ಚ ವೈದ್ಯಕೇನ ಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಧನ್ಯವಾದ.